ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರ ಬದುಕಿನಲ್ಲಿ ಹಸಿರು ಅಂದ್ರೆ ಏನು ಅಥವಾ ಹಸಿರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ? ಫೋನು, ಲ್ಯಾಪ್ಟಾಪ್, ಟಿವಿ, ಮೆಟ್ರೋ, ಬಸ್ಸು, ಕಟ್ಟಡ, ಮನೆ, ಸೈಟು ಅನ್ನುವಂತಹ ಯಾಂತ್ರಿಕ ಬದುಕಿನಲ್ಲಿ ಎಂದಾದ್ರೂ ಒಮ್ಮೆ ತಾವು ಹಸಿರಿನ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹಸಿರು ಬದುಕಿಗೆ ಎಷ್ಟು ಅವಶ್ಯಕ? ಬಹಳ ಸಾರಿ ನಾವು ಸೆಕೆಗಾಲ ಬಂದಾಗ, ಬೇಸಿಗೆ ಬಂದಾಗ, ಗಾಳಿ ಬರಲಿಲ್ಲ ಅಂದಾಗ ಲೋಕಾರೂಢಿಯಾಗಿ ಮರ ಕಡ್ದಿದ್ದಾರಪ್ಪ, ಬೆಂಗಳೂರಲ್ಲಾಗ್ಲಿ ಸಿಟಿಯಲ್ಲಾಗ್ಲಿ ಹಳ್ಳಿಲೇ ಒಳ್ಳೆ ಗಾಳಿ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಎಂದಾದ್ರೂ ನಾವು ಗಿಡ ಮರಗಳನ್ನ ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದುಂಟ? ಹಸಿರಿನ ಪ್ರಾಮುಖ್ಯತೆ ನಮಗೆ ಆಕ್ಸಿಜನ್ ಚೀಲಗಳನ್ನ ಬೆನ್ನಿಗೆ ಮೂಗಿಗೆ ಕಟ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಗೊತ್ತಾಗೋದೇ ಹೊರತು ಬಾಕಿ ಸಂದರ್ಭದಲ್ಲಿ ನಾವು ಯಾವತ್ತೂ ಓಡೋದು ಹಣ, ಆಸ್ತಿ, ಅಂತಸ್ತಿನ ಹಿಂದೆ. ಯಾಕೆ ಇವತ್ತು ಹಸಿರಿನ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಹಸಿರಿನಲ್ಲೇ ಜೀವಿಸ್ತಾ ಹಸಿರನ್ನೇ ಬದುಕಾಗಿಸಿಕೊಂಡವರು. ಇವರನ್ನ ಹಸಿರು ಸುರೇಶ ಅಂತ ಕರೀತಾರೆ, ಜೊತೆಗೆ ಸಾಲು ಮರದ ಸುರೇಶ ಅಂತಲೂ ಕರೀತಾರೆ. ಸಸ್ಯಗಳಿಗೆ ಜೀವವಿದೆ ಅಂತ ಪರಿಸರ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಹೇಳ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ಸಸ್ಯಗಳಿಗೆ ಬದುಕಿದೆ ಅನ್ನೋದನ್ನೇ ಭಾವಿಸೋದಿಲ್ಲ, ಇನ್ನು ಸಸ್ಯಗಳು ಉಸಿರಾಡ್ತಾವೆ, ಜೀವಿಸ್ತಾವೆ ಅಂತ ಕನ್ಸಿಡರ್ ಕೂಡ ಮಾಡೋದಿಲ್ಲ. ಆದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಸಸ್ಯಗಳಿಗೆ ಜೀವವಿದೆ, ಸಸ್ಯಗಳು ಕೂಡ ಒಂದು ಒಳ್ಳೆ ಟೀಚರ್ ಅಂತ ಹೇಳ್ತಾರೆ. ಇವರು ಬೆಂಗಳೂರು ಸುತ್ತಮುತ್ತಲ ಭಾಗಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಹಸಿರು ಸಹಕಾರ ನಗರಕ್ಕೆ ಮುನ್ನುಡಿ ಬರೆದವರೇ ಸುರೇಶ್ ಅವರು. ನಾವು ಮರಗಳನ್ನ ನೋಡಿದಾಗ ಹೊಂಗೆ ಮರ, ನೇರಳೆ ಮರ, ಪೇರಳೆ ಮರ ಅಂತ ಬೇರೆ ಬೇರೆ ವಿಭಾಗಗಳನ್ನ ಮಾಡ್ತೀವಿ. ಆದ್ರೆ ಇವರು ಮರಗಳನ್ನ ಪಂಪ, ರನ್ನ, ಜನ್ನ, ಡಾಕ್ಟರ್ ರಾಜ್, ಜಯಂತಿ ಅಂತ ಸಂಬೋಧಿಸ್ತಾರೆ. ಜೊತೆಗೆ ಕನ್ನಡ ಬಂಧು ಕೂಡ ಹೌದು ಇವರು. ಸಹಕಾರ ನಗರದಲ್ಲಿ ಮೂಡಿದಂತಹ ಮೊಟ್ಟ ಮೊದಲ ಸೂಪರ್ ಬಸ್ ಸ್ಟ್ಯಾಂಡ್, ಮಾದರಿ ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡಿದವರು ಇವರೇ. ಅಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ರಂಗಭೂಮಿ ಕಲಾವಿದರು ಕನ್ನಡದ ಹಲವು ಮೊದಲುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಇವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದೇ 1 ಗಂಟೆ ಆಗ್ಬಿಟ್ರೆ ಮಾತನಾಡೋದೆಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರ ಬಾಯಿಂದಲೇ ಅವರ ಕೆಲಸಗಳ ಬಗ್ಗೆ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಪರಿಸರವಾದಿ MS ಸುರೇಶ್ ಕುಮಾರ್ ಅವರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ತಮ್ಮ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಒಂದೊಳ್ಳೆ ಮಾತು TVಜಿಯವರ ಕಗ್ಗರಸಧಾರೆಯಿಂದ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು, ರೆಕ್ಕೆ ಪೋದಂತಲೆದು ಸಿಕ್ಕದುದನುಣ್ಣುವುದು ತಕ್ಕುದಾ ವ್ರತ ನಿನಗೆ ಮಂಕುತಿಮ್ಮ. ಇದರ ಅರ್ಥ, ತನ್ನ ರೆಕ್ಕೆಯ ಬಡಿಯುತ್ತಾ ಸಾಗುವ ಹಕ್ಕಿಗೆ ತನ್ನ ಪಯಣ ಹೇಗೆ ಸಾಗುತ್ತದೆ ಎಂದು ಮುಂಚೆಯೇ ಗೊತ್ತಿರುವುದೇ? ಅದಕ್ಕೆ ಯಾರಾದ್ರೂ ಬಾ ಅಂತ ಕರೆದು ಊಟವನ್ನ ನೀಡ್ತಾರಾ? ರೆಕ್ಕೆ ಬಡಿದ ಹಾಗೆ ಅದರ ಗತಿ ಸಾಗುತ್ತಾ ಹೋಗುತ್ತೆ. ಎಲ್ಲಿ ಏನು ಸಿಕ್ಕರೆ ಅದನ್ನೇ ತಿನ್ನುವುದು. ಈ ರೀತಿ ಬದುಕ ಸಾಗಿಸಬೇಕೆಂಬುದೇ ನಿನ್ನ ವ್ರತವಾಗಿರಬೇಕು ಎಂದು ಸ್ವಚ್ಛಂದ ಜೀವನದ ಪರಿವಿಡಿಯನ್ನ DVಜಿಯವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬಂದ್ವಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ನೀವಿದ್ದೀರಿ. ನಾನು ಆರಂಭದಲ್ಲಿ ಹೇಳಿದೆ ಹಸಿರು ಸುರೇಶ ಅಂತಾರೆ, ಸಾಲು ಮರದ ಸುರೇಶ ಅಂತಾರೆ ಅಂತ ತಮ್ಮನ್ನ. ಬಹಳ ಸಂತೋಷ ಸರ್. ಯಾಕಂದ್ರೆ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು ಗಿಡ ನೆಡೋದು ಬಹಳ ಕಷ್ಟದ ಕೆಲಸ. ತಾವು ಸಾವಿರಾರು ಗಿಡಗಳನ್ನ ನೆಟ್ಟಿದ್ದೀರಿ. ಪ್ರಾಯಶಃ ಅಭಿನಂದನೆ ಮೊದಲನೇದಾಗಿ. ಸದಾ ಹಸನ್ಮುಖಿ
ಮೆದು ಸ್ವಭಾವ, ಮೃದು ಸ್ವಭಾವ, ಯಾವಾಗ್ಲೂ ಹೀಗೆ ನಗ್ತಲೇ ಇರ್ತೀರಿ. ಹಾಂ ಮೇಡಮ್, ನಾನು ಮೊದಲಿಂದನೂ ಹಾಗೇನೆ. ಎಲ್ಲೋದ್ರೂ ಎಂಥ ಸಮಯದಲ್ಲೂ ಕೂಡ ನಾನು ನಗ್ತಾನೆ ಇರ್ತೀನಿ. ಒಂದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಎಲ್ಲ ಸ್ಥಳದಲ್ಲೂ ನಗು ಮುಖ ಇರುತ್ತೆ. ಎಲ್ಲರೂ ನನಗೆ ಅದನ್ನೇ ಖುಷಿ ಪಡ್ತಾರೆ. ಓ, ಇವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇವರು ಎಷ್ಟು ಚೆನ್ನಾಗಿ ನಗು ಮುಖದಲ್ಲಿ ಇರ್ತಾರೆ, ಒಂಥರ ಯಾವಾಗಲೂ ಒಂದು ಹುರಿದುಂಬಿಸುವಂಥ ಒಂದು ವ್ಯಕ್ತಿತ್ವ ಅಂತೇಳಿ ಎಲ್ಲರೂ ನನ್ನ ಬಗ್ಗೆ ಅಭಿಮಾನ ವ್ಯಕ್ತಪಡಿಸ್ತಾರೆ. ಓಕೆ, ಹಸಿರು ನಗರಿ, ಉದ್ಯಾನ ನಗರಿ ಬೆಂಗಳೂರನ್ನ ತಾವು ಪ್ರಾಯಶಃ ನೋಡಿದವರು ನೀವು. ತಾವು ಆರಂಭದಲ್ಲಿ ಬಂದಾಗ ಹೇಳ್ತಾ ಇದ್ರಿ ಟಿವಿ ಟವರ್ ಈ ಜಾಗದಲ್ಲಿ ನಾನು ಆಟ ಆಡ್ತಾ ಇದ್ದೆ ಆ ಕ್ಷಣಕ್ಕೆ ಅಂತ ಹೇಳಿ. ಆದ್ರೆ ಈ ಹಸಿರು ಉದ್ಯಾನವನದ ಪರಿಕಲ್ಪನೆ ಇತ್ತಲ್ಲ, ಆಗಿನ ಹಸಿರು ಬೆಂಗಳೂರನ್ನ ಒಂದು ಸರಿ ಮೆಲ್ಕು ಹಾಕೋದಾದ್ರೆ? ಮೇಡಮ್, ನಾವು ಬೆಂಗಳೂರಲ್ಲಿ ಆಗೆಲ್ಲ ಏನು ನಮ್ಮ ಹತ್ರ ವಾಹನಗಳು ದೊಡ್ಡ ದೊಡ್ಡ ವಾಹನ ಏನಿರಲಿಲ್ಲ. ನಾವು ನಡ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಸೈಕಲಲ್ಲಿ ಹೋಗ್ಬೇಕು. ನಾವು ಎಲ್ಲೆಲ್ಲಿ ಯಾವ್ಯಾವ ಕಡೆ ಯಾವ ರಸ್ತೆಯಲ್ಲಿ ಹೋದ್ರೂ, ಯಾವ ಊರು ಸಿಟಿ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಹೋದ್ರೂ ಕೂಡ ಎಲ್ಲಿ ನೋಡ್ರೂ ಹಸಿರು, ದೊಡ್ಡ ದೊಡ್ಡ ಮರಗಳು, ಎಂತೆಂಥ ಹಸಿರು ಬಿಡ್ತಾಯಿತ್ತು, ಎಂತೆಂಥ ಹೂಗಳು ಬಿಡ್ತಾಯಿತ್ತು, ಅಗಾಧವಾಗಿ ಆಕಾಶ ಎತ್ತರಕ್ಕೆ ಬೆಳೆದಿರ್ತಾಯಿತ್ತು. ನೋಡಿದಾಗೆಲ್ಲ ಸಂತೋಷ ಆಗ್ತಿತ್ತು. ಮತ್ತು ಆಗೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ರಸ್ತೆಗಳಿರಲಿಲ್ಲ, ಎಲ್ಲ ಸಣ್ಣ ಸಣ್ಣ ರಸ್ತೆಗಳು. ಅದು ಬಿಟ್ಟರೆ ನಿಮ್ಮ ಪ್ಯಾಲೇಸ್ ಗ್ರೌಂಡು, ನಮ್ಮ ಅರಮನೆ ಮೈದಾನ, ಬೇಕಾದಷ್ಟು ಹಸಿರು. ಸೊ ಅದನ್ನು ನೋಡಿದಾಗೆಲ್ಲ ನಮಗೆ ಮನಸ್ಸಲ್ಲಿ ತುಂಬ್ಕೊಳ್ತಾ ಇತ್ತು. ಆಮೇಲೆ ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಸ್ಥಳದಲ್ಲೇ, ಇದೇ ಜಾಗದಲ್ಲಿ ನಾನು ಕ್ರಿಕೆಟ್ ಆಟ ಆಡ್ತಾಯಿದ್ದೆ. ಮುನ್ನಡ್ಡಿಪಾಳ್ಯದಲ್ಲಿ ನಾವು ಹುಟ್ಟಿ ಬೆಳೆದಿಲ್ಲ. ಆಗಿನ ಪರಿಸರ ನೆನೆಸ್ಕೊಂಡ್ರೆ ಈಗ ಎಲ್ಲ ಕಾಂಕ್ರೀಟ್ ಕಾಡ್ ಆಗ್ತಾಯಿದೆ. ಆಗ ಹಸಿರು ಪರಿಸರ, ಗ್ರೀನ್ ಸಿಟಿ ಎಲ್ಲ ಹೋಗಿ ಈಗ ಗಾರ್ಬೇಜ್ ಸಿಟಿ ಥರ ಆಗ್ತಾಯಿದೆ. ಅದಕ್ಕೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಖೇದ ಉಂಟಾಗುತ್ತೆ. ನಮ್ಮ ಪರಿಸರ ನಾವು ಕಾಪಾಡದೇ ಇದ್ದರೆ ಈ ಪರಿಸರ ನಮ್ಮನೇಲಿ ಕಾಪಾಡುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಏನಾಗ್ತಾಯಿದೆ ಅಂತ. ಓಝೋನ್ ಲೇಯರ್ ಹರಿದೋಗ್ತಾ ಇದೆ, ಗಿಡ ಮರಗಳನ್ನ ಕಡಿತಾ ಇದ್ದಾರೆ, ನೆಡೋರಿಲ್ಲ, ಮಾಡೋರಿಲ್ಲ, ಎಲ್ರಿಗೂ ಒಂಥರ ಐಷಾರಾಮಿ ಜೀವನ ಆಗಿಬಿಟ್ಟಿದೆ. ಪರಿಸರ ನಮ್ಮನ್ನು ಕಾಪಾಡೋಂಥ ಯೋಚನೆ ಮಾಡೋದು ಭಾಳ ಕಮ್ಮಿ ಇದ್ದಾರೆ. ಹಾಗಾಗಿ ನನಗೆಲ್ಲೋ ಒಂದು ಕಡೆ ಒಂದು ಈ ಪರಿಸರಕ್ಕೆ ಒಂದಷ್ಟು ಮಾಡಬೇಕು ಅಂತ. ಮತ್ತು ಭಾಷೆ ಬಗ್ಗೆ ಕೂಡ ನನಗೆ ತುಂಬ ಅಭಿಮಾನ ಇದೆ. ಆ ಅಭಿಮಾನ ಹೆಂಗೆ ಅಂದರೆ, ಎಲ್ಲಿ ನಮ್ಮ ಭಾಷೆ ಕಳೆದೋಗ್ಬಿಡ್ತು, ನಮ್ಮ ಭಾಷೆ ಯಾವತ್ತೂ ಕಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಸಾವಿರಾರು ವರ್ಷಗಳಿಂದ ಉಳ್ಕೊಂಡ್ರೆ ಬಂದರೆ ನಮ್ಮ ಕವಿಗಳು, ಪ್ರಾಚೀನ ಕವಿಗಳು, ಹಿರಿಯರು, ಕಲಾವಿದರು ಎಲ್ಲರೂ ಈ ಭಾಷೆನ ಅಷ್ಟು ಸ್ವಚ್ಛಂದವಾಗಿ ಕಟ್ಕೊಂಬಂದಿದ್ದಾರೆ. ನಮ್ಮ ಭಾಷೆಯಲ್ಲಿ ಎಷ್ಟೆಲ್ಲ ವೈವಿಧ್ಯತೆ ಅಂದರೆ ಅದನ್ನು ಓದ್ತಾ ಇರೋದು ಖುಷಿ ಆಗುತ್ತೆ. ಪರಭಾಷೆಗಳಿಗಿಂತ ನಮ್ಮ ಭಾಷೆನೇ ನನಗೆ ಅಚ್ಚುಮೆಚ್ಚು. ನಮಗೆ ಎಲ್ಲ ಭಾಷೆಗಳು ಕೂಡ ನನ್ನ ಸೋದರ ಭಾಷೆಗಳೇ, ಎಲ್ಲವೂ ಕೂಡ ನಾನು ಇಷ್ಟಪಡ್ತೀನಿ. ಆದರೆ ನಮ್ಮ ಭಾಷೆ ಬಗ್ಗೆ ಎಲ್ಲರೂ ಒಂದು ಕಡೆ ನಾವೆಲ್ಲೋ ಹೋಟೆಲ್ಗೆ ಹೋಗಿ, ಇಲ್ಲೋಗಿ, ಅಲ್ಲೋಗಿ ಎಲ್ಲ ಕಡೆಯೂ ನಾನು ಕನ್ನಡ ಇರಬೇಕು ಅಂತ ನೋಡ್ತೀನಿ. ಮತ್ತು ಪರಿಸರ ನೋಡಿದಾಗೆಲ್ಲ ನನಗೂ ಒಂಥರ ಆಗ್ತಾಯಿತ್ತು, ನಮ್ಮ ಕೈಲಾಗಿದ್ದು ಸೇವೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಓಕೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಸರಿ, ಈಗ ನಾನು ಹೇಳಿದೆ ಬೆಂಗಳೂರನ್ನ ಮೊದಲಿಂದ ನೋಡಿದಿರ್ತಾವು ಪರಿಕಲ್ಪನೆ ಬಗ್ಗೆ. ಬಾಲ್ಯದಲ್ಲಿ ತಮಗೆ ಬಹಳ ಆಸಕ್ತಿ ಇರುತ್ತೆ ಕನ್ನಡ, ಸಂಸ್ಕೃತಿ, ಪರಿಸರದ ಬಗ್ಗೆ. ಈ ಒಂದು ಜೀವನದ ಬಗ್ಗೆ ಮಾತನಾಡೋದು, ಯಾಕಂತ ಹೇಳಿದ್ರೆ ತಾವು ಹಸಿರು ಬೆಂಗಳೂರನ್ನ ನೋಡ್ತಾ ಬಂದವರು, ಎಲ್ಲೆಲ್ಲಿ ಹಸಿರಿತ್ತು ಅಥವಾ ಪ್ರಾಯಶಃ ಅಲ್ಲೆಲ್ಲ ಬಿಲ್ಡಿಂಗ್ಗಳೇ ಇದ್ದಾವೆ. ಯಾವಾಗ ಅನ್ನಿಸ್ತು ಇಲ್ಲ ಬೆಂಗಳೂರಲ್ಲಿ ಮರಗಳು ಕಮ್ಮಿ ಆಗ್ತಿದ್ದಾವೆ, ನೆಡಬೇಕು ಅಂತ ಅನಿಸಿದ್ಯಾ ಯಾವಾಗ? ನಾನು ಹುಟ್ಟಿದ್ದು ಇದೇ ಮುನ್ನಡ್ಡಿಪಾಳ್ಯ, ಆಟ ಆಡಿದ್ದು ಇದೇ ಸ್ಥಳ. ಆದರೆ ನಮ್ಮ ತಾಯಿ ತಂದೆ, ನಮ್ಮ ಅಜ್ಜಿ ತಾತ ಎಲ್ಲ ದೇವನಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು. ಆದ್ದರಿಂದ ನನಗೆ ದೇವನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿನ ಒಡನಾಟ ಜಾಸ್ತಿ. ಅಲ್ಲಿ ನಮ್ಮ ಸಂಬಂಧಿಕರು, ನಮ್ಮ ತಾತ, ಚಿಕ್ಕ ತಾತ ಎಲ್ಲರೂ ಇದ್ದಾರೆ. ಅಲ್ಲಿಗೆ ಹೋಗಿ ಬರೋದಕ್ಕೆ ನನಗೆ ತುಂಬ ಆಸೆ. ಯಾಕೆಂದರೆ ನಾವು ಬಸ್ಸಲ್ಲಿ ಇಲ್ಲಿಂದ ದೇವನಹಳ್ಳಿಗೆ ಹೋಗ್ತಾಯಿದ್ರೆ ಎರಡೂ ಬದಿಯಲ್ಲಿ ಎತ್ತೆತ್ತರ ಮರಗಳು, ಹಸಿರು, ಹಣ್ಣು, ಕಾಯಿ ಎಲ್ಲ ಇರೋದು. ಈ ಕಡೆ ಆ ಕಡೆ ತಿರುಗಿ ನೋಡಿದ್ರೆ ಆ ಮರದಿಂದ ಹೊರಗಡೆಗೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು, ಈ ಕಡೆ ಕೆರೆಗಳು, ಕುಂಟೆಗಳು, ಈ ಕಡೆ ಹಸಿರು ಹೊಲ ಗದ್ದೆ ಎಲ್ಲ ನೋಡ್ತಾ ನೋಡ್ತಾ ಖುಷಿ ಆಗೋದು. ಇಲ್ಲಿಂದ ನೀವು ದೇವನಹಳ್ಳಿಗೆ ಹೋಗೋರ್ಗು ಅದೇ ಹಸಿರು ಪರಿಸರ. ಅಲ್ಲಿ ಹೋದ್ಮೇಲೂ ಕೂಡ ನಮ್ಮ ಆ ತೋಟಗಳೆಲ್ಲ ಓಡಾಡ್ತಾ ಇರಲ್ಲ, ಅದರಲ್ಲಿ ನೋಡಿದಾಗ ನಮಗೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗೋದು. ಅಲ್ಲಿ ನಮ್ಮ ಸಂಬಂಧಿಕರಿರ್ತಾರೋ, ನಮ್ಮ ಅಜ್ಜಿ ತಾತ ಎಲ್ಲ. ನಮ್ಮ ಅಜ್ಜಿ ನಾನು ಸುಮ್ಮನೆ ಆಗಾಗ ಅವ್ರಿಗಾಗಿ ಕೇಳೋದು, ಅಜ್ಜಿ ಇದನ್ನು ಈ ಗಿಡ ಮರ ಎಲ್ಲ ಇದೆಯಲ್ಲ, ಇದೆಲ್ಲ ಹೇಗೆ ಬರುತ್ತೆ, ಹೆಂಗೆ ಬೆಳೆಯುತ್ತೆಲ್ಲ ಅಂತ ಕೇಳಿದಾಗ ಅವ್ರು ನನಗೆ ಪಾಠ ಹೇಳ್ಕೊಡ್ತಾಯಿದ್ರು. ಇಲ್ಲಿ ಬಾಯಿಲ್ ಮಗ ಅಂಥೇಳಿ ಮಾವಿನ ಹಣ್ಣು, ನೇರಳೆ ಹಣ್ಣೆಲ್ಲ ಕೊಡೋರು. ಅದು ತಿಂದು ಹೊಟ್ಟೆ ಬಿಸಾಡೋಕ್ಕೆ ಹೋದರೆ ಅವ್ರು ಇದ್ಕೊಂಡು, ಮಗ ಇಲ್ಲಿ ಬಾಯಿಲಿ ಇದು ತಗೋ ಇದು ಅಂತೇಳಿ ಸ್ವಲ್ಪ ತೋಡ್ಬಿಡ್ತಾಯಿರಲ್ಲ ಒಂದು ಕಡೆ, ಇದು ಗುರ್ತಿಟ್ಕೋ, ಬರೋ ವರ್ಷ ಬಂದು ನೋಡಿ ನೀನು ಅನ್ನೋರು. ಅದನ್ನು ತಿಂದುಬಿಟ್ಟು ಅಲ್ಲಿ ಊತ್ಬಿಟ್ಟು ಬಂದರೆ ಬರೋ ವರ್ಷ ಮಧ್ಯೆ ಮಧ್ಯೆ ಹೋಗ್ತಿದ್ದೆ. ಓದಿ ನೋಡಿದಾಗೆಲ್ಲ ಚಿಗುರ್ತಾಯಿತ್ತು, ಆಮೇಲೆ ಬೆಳೀತಾಯಿತ್ತು. ಅದು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಕೂಡ ಪರಿಸರಕ್ಕೆ ಒಂದು ಏನೋ ಮಾಡಬೇಕಂತ ಆಗ್ಲಿಂದ ಮನಸ್ಸಲ್ಲಿ ಅಲ್ಲಿನ ಬೆಟ್ಟ ಗುಡ್ಡಗಳು, ಈ ಕೆರೆ ಕುಂಟೆಗಳನ್ನ ನೋಡಿದಾಗೆಲ್ಲನೂ ನಾವು ಇಂಥ ಹಸಿರಲ್ಲಿದ್ದೀವಿ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಬೆಂಗಳೂರಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ, ಕಾಲೇಜ್ ಹೋಗ್ತಾ ನೋಡ್ತಾ ಇದ್ದರೆ ಎಲ್ಲಿ ನೋಡ್ರೂ ವಾಹನಗಳು ಸ್ಟಾರ್ಟ್ ಆಯಿತು.
ರಸ್ತೆ ಬದಿಯಲ್ಲಿ ಮರಗಳೆಲ್ಲ ರಸ್ತೆಗಳು ಜನಗಳಿಗೆ ಸಹ ಬೇಕೇ ಬೇಕು. ಸರ್ಕಾರ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಅಗಲೀಕರಣ ಮಾಡಿದಾಗ ಮರಗಳು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಏನೋ ಚೂರು ಸೇವೆ ಮಾಡಬೇಕು ಅಂದ್ಕೊಂಡು ಅವರು ಮಾಡ್ತಾರೆ ಸರ್ಕಾರದಿಂದ. ಸರಿ, ಕೋಟಿ ಸಸಿ ಅಂತಾರೆ, ಬಟ್ ಅಷ್ಟಾಗಿ ಕಾಣ್ತಾ ಇಲ್ಲ ಅಂಥೇಳಿ ನನಗೊಂದ್ಸಲ ಮನಸ್ಸಲ್ಲಿ ಬಂತು. ನಮ್ಮ ಸಾಕಾನಗರದಲ್ಲಿ ನನಗೆ ಗಿಡ ಮರ ಬಳ್ಳಿ ಕನ್ನಡ ಭಾಷೆ ಸಂಸ್ಕೃತಿ ಎಲ್ಲ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಸಾಕಾನಗರದಲ್ಲಿ ಒಂದು ಕಡೆ ಒಂದು ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಅವರು ರೈಲ್ವೆ ಹಳಿ ಎದುರುಗಡೆ ಬರ್ತಾಯಿತ್ತು ಅವ್ರ ಮನೆ. ಅವ್ರು ನನಗೆ ಈ ಥರ ನಾವು ಯಾವತ್ತೋ ಮನೆ ಕಟ್ತಾಯಿರಿ, ನೀವೀಗ ಸಿಕ್ಕಿದಿರಿ, ನಂಗೆ ತುಂಬ ಖುಷಿ ಆಯಿತು, ನೀವು ಒಳ್ಳೆ ಹೆಸರು ಮಾಡಿದ್ದೀರಿ, ಮನೆ ಕಟ್ಕೊಡಿ ಅಂತ ಹೇಳಿದರು. ಆಯ್ತಂತ ಮನೆ ಕಟ್ಟುವಾಗ ಈ ರೈಲ್ವೆ ಹಳಿ ಸೌಂಡಿಂದ ನಾವು 20 ವರ್ಷದಿಂದ ಮನೆ ಕಟ್ಟೋಕ್ಕಾಗಲ್ಲ, ಈಗ ಸಿಕ್ಕಿರಲ್ಲ ನನಗೆ. ಆಯ್ತಾಯಿತು, ನನಗೆ ಮೊದಲೇ ಪರಿಸರದ ಬಗ್ಗೆ ಆಸಕ್ತಿ ಜಾಸ್ತಿ ಅಲ್ವ, ಅವ್ರಿಗೆ ಹೇಳಿದೆ ಆಯಿತು ಒಂದು 10 ಗಿಡ ಹಾಕ್ಸ್ಕೊಡ್ತೀನಿ, ನಮಗೆ ಅಲ್ಲಿನ ಏನು ಮಾಲಿನ್ಯ ಆಗ್ಬೋದು ಅಥವಾ ಶಬ್ದ ಆಗ್ಬೋದು ಕಡಿಮೆ ಆಗುತ್ತೆ ಅಂತ 10 ಗಿಡ ಹಾಕೋಣ ಅಂತ ಅವ್ರಿಗೆ ಹೇಳಿದೆ. ಹೇಳ್ತಾನೆ ಅವ್ರಿಗೆ ಖುಷಿ ಆಯ್ತು, 10 ಗಿಡ ಕೊಡ್ತಿರೋದು ನೋಡಿ, ಮರವಾಗಿ ಹೆಮ್ಮರ ಬೆಳೆದಾಗ ನಿಮ್ಮ ಶಬ್ದ ಕಡಿಮೆ ಆಗುತ್ತೆ ಅಂದೆ. ಆಮೇಲೆ 10 ಅಂದ್ಕೊಂಡೆ, 20 ಅಂದ್ಕೊಂಡೆ, 50 ಅಂದ್ಕೊಂಡೆ. ಇಷ್ಟೆಲ್ಲ ಮಾಡಿದ್ರೆ ಸರಿಯಾಗಿ ಮಾಡ್ಬೇಕಂತೇಳಿ ನನ್ನ ಕಾರ್ ತೊಗೊಂಡು ಕೊಡಿಗೆಹಳ್ಳಿ ಬ್ರಿಡ್ಜಿಂದ ಹೈವೇ ತನಕನೂ ಒಂದು ಟ್ರಾವೆಲ್ ಮಾಡಿ ನೋಡಿದೆ. ಸುಮಾರು 2.5-2.5 ಕಿಲೋಮೀಟ್ರ್ ಇತ್ತು. ಆಗ ಯೋಚನೆ ಮಾಡಿದೆ, 2.5 ಕಿಲೋಮೀಟ್ರ್ ಇಕ್ಕೆಲೆಗಳಲ್ಲಿ ರೈಲ್ವೆ ಹಳಿ ಇಕ್ಕೆಲೆಗಳಲ್ಲಿ ಮಾಡಿದ್ರೆ ಸುಮಾರು 5 ಕಿಲೋಮೀಟ್ರ್ ಆಗುತ್ತೆ. 5 ಮೀಟ್ರಿಗೆ ಒಂದಾದ್ರು 1000 ಗಿಡ ನೆಡ್ಬೋದು. ಮಾಡಿದ್ರೆ ಇತ್ತ ಕೆಲಸ ಮಾಡಬೇಕಂತೇಳಿ ಯಾವುದೇ ಒಂದು ಪ್ರಚಾರ ಇಲ್ಲ, ಎಲ್ಲೂ ಒಂದು ಬ್ಯಾನರ್ ಫೋಟೋ ಹಾಕಲಿಲ್ಲ, ಮಾಡಬೇಕಂತ ಮನಸ್ಸು ಬಂತು. ಆಮೇಲೆ ಅಲ್ಲಿ ಹೋಗಿ ಗುಂಡಿ ತೊಡೋಕ್ಕೆ ಶುರು ಮಾಡಿದ್ರೆ ರೈಲ್ವೆ ಹಳಿಯವರು ಅಫಿಷಿಯಲ್ ಬಂದರು, ನೀವು ಈಗೆಲ್ಲ ಮಾಡೋಂಗಿಲ್ಲ, ನಮಗೆ ತೊಂದರೆ ಆಗುತ್ತೆ ಅಂದರು. ಆಮೇಲೆ ಏನು ಮಾಡಬೇಕಂತ ಕೇಳಿ, ಇಲ್ಲ ಪರ್ಮಿಷನ್ ತೊಗೊಬೇಕಂದ್ರು. ಆಯ್ತಂತೇಳಿ ಅವರ ಆಫೀಸರ್ ಹತ್ರ ಹೋದೆ. ಅವ್ರ ಆಫೀಸರು ಇಲ್ಲೇ ಆಗಬೇಕು ಅಂದರು. ಇಲ್ಲಿ ಮನೆಗಳ ಮುಂದೆ ನಾವು ಜಾಸ್ತಿ ಮಾಡಲಿಕ್ಕೆ ಹೋಗ್ತಾರೆ, ಮನೆಗಳವ್ರು ಏನು ಮಾಡ್ತಾರೆ, ನನಗೆ ಈ ಥರದ್ದು ಬೇಕು ಗಿಡ, ಆ ಥರದ ಗಿಡ ಬೇಕು ಅಂತಾರೆ. ಎಲ್ಲಿ ತಂದು ಹಾಕೋಣ ಅವ್ರಿಗೆ? ಕೆಲವರೆಲ್ಲನೂ ನಾವು ಹಾಕಿ ಬಂದರೂ ಕೂಡ ರಾತ್ರಿ ತೆಗೆದು ಬಿಡ್ತಾಯಿದ್ರು, ನಮಗೆ ತೊಂದರೆ ಆಗುತ್ತೆ ಹಾಗೆ ಅಂತ. ಅದನ್ನು ನೋಡಿದೆ, ಇದೆಲ್ಲ ಇವರಿಗೆ ಹೋಗಿ ನಾವು ಬೇಡ್ಕೊಳೋದು ಬೇಡ, ನಾವು ಮಾಡಬೇಕಾದ ಪರಿಸರದ ಸೇವೆ ಮಾಡೋಣ ಬಿಡಿ ಅಂದ್ಕೊಂಡು ಅಧಿಕಾರಿ ಹತ್ರ ಕೂತ್ಕೊಂಡು ಮಾತಾಡಿ ಕಡೆಗೆ ಅವ್ರು ಹೇಳಿದ್ರು. ನಾನು ಹೇಳಿದೆ, ನಾವು ಇನ್ನೊಬ್ಬರು ತೊಂದರೆ ಕೊಡಬಾರ್ದು, ನಾವು ಪರಿಸರ ಸೇವೆ ಮಾಡ್ತಾಯಿದ್ದೀವಿ, ಅದೆಲ್ಲ ದೇವ್ರ ಕೆಲಸ ಅಂತ ನಾವು ಮಾಡೋದು. ನಿಮಗೆ ಆಲದ ಮರ, ಅರಳಿ ಮರ ಇದೆಲ್ಲ ನಾನು ಹಾಕೋಕ್ಕೆ ಹೋಗಲ್ಲ. ನಾನೇನಿದ್ರು ಪರಿಸರಕ್ಕೆ ಸೇವೆ ಮಾಡಬೇಕು, ಪರಿಸರಕ್ಕೆ ಏನು ಬೇಕು ಅಂಥ ಗಿಡಗಳನ್ನ ತೊಗೊಂಬಂದು ಹಾಕ್ತೀನಿ ಅಂತೇಳಿ 1000 ಗಿಡಗಳು ತೊಗೊಂಡು ಅವ್ರು ಪಾಪ ಪರ್ಮಿಷನ್ ನನಗೆ, ಅವ್ರು ಕನ್ನಡದ ಅಧಿಕಾರಿ, ಕನ್ನಡದಲ್ಲೇ ರೈಲ್ವೆ ಆಗಿ ಕನ್ನಡದಲ್ಲೇ ನನಗೊಂದು ಪರ್ಮಿಷನ್ ಕೊಟ್ಟರು. ಅದು ತೊಗೊಂಬಂದೆ, 1000 ಗಿಡ ನೆಡೋಣ ಅಂತ ಶುರು ಮಾಡಿದೆ. 1000 ಗಿಡ ಹೇಗೆ ಹಾಕಬೇಕು ಅಂದರೆ ನನಗೆ ಅನ್ನಿಸ್ತು, ಒಂದೇ ರೀತಿಯಾಗಿ ಒಂದೇ ಥರ ಮರ ಹಾಕಿದ್ರೆ ನೋಡೋಕ್ಕೆ ಒಂದೇ ಥರ ಕಾಣುತ್ತೆ. ಅದ್ರ ಬದಲಾಗಿ ಒಂದು 100 ಗಿಡ, ಈ ಕಡೆ 50, ಆ ಕಡೆ 50, ಆ ಕಡೆ ಟ್ರೈನಲ್ಲಿ ಬರೋರಿಗೆ ಈ ಕಡೆ ಈ ಹಸಿರು ನೋಡಬೇಕು, ಅದಾದಮೇಲೆ ಹೂವಿನ ಗಿಡ ಇರಬೇಕು, ಅದಾದಮೇಲೆ ಮತ್ತೆ ಹಸಿರು ಇರಬೇಕು, ಮತ್ತೆ ಆ ಥರ ರೀತಿಯಲ್ಲಿ ನಾನು ಸಾಕಷ್ಟು ವೈವಿಧ್ಯಮಯ ಗಿಡಗಳನ್ನು ತೊಗೊಂಬಂದು ಇಟ್ಟೆ. ಓಕೆ, ತಾವು ಹೇಳ್ತಿರುವಂತಹ ಒಂದು ವಿಡಿಯೋ ತುಣುಕು ಕೂಡ ನಮ್ಮ ಬಳಿ ಇದೆ. ಸಹಕಾರ ನಗರ 6 ಕಿಲೋಮೀಟರ್ ಹಾಕಿರೋದು. ಯಾವೆಲ್ಲ ಗಿಡ ಮರಗಳನ್ನ ಅಲ್ಲಿ ಹಾಕಿರೋದು ಸರ್? ಅಲ್ಲಿ ಮಹೋಗನಿ, ಟಬೋಬೆ ರೋಸಿಯಾ, ಟಬೋಬೆ ಅವಲಂಡ, ಜಕರಾಂಡ, ಡಾಲಿಚಂದ, ಕ್ಯಾಶೆಸಿಲೇಟಾ, ಸ್ಪೆತ್ತೋಡಿಯಾ, ಹೊಂಗೆ, ಬೇವು, ಮಾವು. ಆಮೇಲೆ ಇನ್ನೊಂದು, ನನಗೆ ಜನಗಳಿಗೆಲ್ಲ ಪಾಪ ಮಕ್ಕಳಿಗೆಲ್ಲ ಈಗೆಲ್ಲ ಯೂಟ್ಯೂಬೆಲ್ಲ ಇದೆ, ಇಲ್ಲ ಅಂತಲ್ಲ, ಆದರೆ ಈ ಪಾರ್ಕ್ಗಳಲ್ಲಿ ಉದ್ಯಾನವನದಲ್ಲಿ ನಾನು ಈ ಆ್ಯಪಲ್ಲು, ಆಮೇಲೆ ಮೂಸಂಬಿ, ಚಕ್ಕೋತ, ಸಪೋಟ, ನೇರಳೆ ಈ ಥರದ್ದೆಲ್ಲ ಹಾಕೀನಿ. ಆ ಪಾರ್ಕಲ್ಲಿ ಬಂದಾಗ ಮುಂದಕ್ಕೆ ನೋಡಿದಾಗ ನಾವು ಕಾಶ್ಮೀರ್ಗೆ ಹೋಗಿ ಆ್ಯಪಲ್ ಗಿಡ ನೋಡೋಂಗಿಲ್ಲ, ಇಲ್ಲೇ ನೋಡ್ರೆ ನಮ್ಗೆ ಗೊತ್ತಾಗುತ್ತೆ ಆ್ಯಪಲ್ ಹೀಗಿದೆ ಈಗ ಅಂದ್ಬಿಟ್ಟು ಮಕ್ಕಳಿಗೆ ಗೊತ್ತಾಗಲಿಂದ ಅದು ಕೂಡ ಮಾಡಿ ಹಲವಾರು ಜಾತಿ, ಸುಮಾರು 15-20 ಜಾತಿ ಗಿಡ ಮರಗಳನ್ನ ಬರೀ ರೈಲ್ವೆ ಟ್ರ್ಯಾಕ್ ಹತ್ರ ಮಾತ್ರ ಅಲ್ಲ, ಉದ್ಯಾನವನಗಳಲ್ಲಿ ಹೈಟೆನ್ಷನ್ ಲೈನ್ ಹೋಗಿದೆ, ಅದ್ರ ಪಕ್ಕದಲ್ಲಿ ಟಬೋಬೆ ರೋಸೆ ಹಾಕಿದ್ದೀವಿ. ಅದು ಹೂ ಬಿಟ್ಟಾಗ ನೋಡಬೇಕಾದ್ರೆ ಅಂದ ನೋಡಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬಹಳ ಸಂತೋಷ. ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ, ರಸ್ತೆ ಬದಿಯಲ್ಲಿ ನೀವು ಈ ಮರಗಳನ್ನ ನೋಡ್ತಾ ಇದ್ರೆ, ನಾವು ಬೇಸಿಗೆಗಾಲದಲ್ಲಿ ಈ ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ ಎಷ್ಟು ಖುಷಿ ಆಗ್ಬೋದು, ಅಲ್ಲಿ ಜನ ಎಷ್ಟು ಪುಣ್ಯವಂತರು ಅಂತ ಅನ್ಸುತ್ತೆ. ಒಂದು ತಂಪಾದ ಗಾಳಿ, ಬೆಳಗಿನ ಜಾವ, ಸಂಜೆ ಆ ಜಾಗದಲ್ಲಿ ವಾಕ್ ಮಾಡೋರಿಗೆ, ಹಿರಿಯರಿಗೆ ಇದೊಂದು ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬಹುದು. ಪ್ರಾಯಶಃ ಇದಕ್ಕೆ ತಮ್ಗೆ ಹಸಿರು ಸುರೇಶ ಅಂತ ಕರೆದಿದ್ದಾರೆ ಅಂತ ಅನ್ಸುತ್ತೆ. ಈ ಸೀಸನ್ ಬಹಳ, ಈಗ ಸ್ವಲ್ಪ ಬೇಸಿಗೆಗಾಲ ಮುಗ್ದು ಮಳೆ ಆರಂಭ ಆಗಿದೆ, ಮರಗಿಡಗಳು ಚಿಗುರೊಡಿತಾ ಇದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಖುಷಿ ಆಗ್ತಿದೆ ಅಂತ ಅನ್ಸುತ್ತೆ. ಅದ್ಭುತವಾದ ಹಸಿರು. ಅಲ್ಲಿ ವಾಯು ವಿಹಾರಕ್ಕೆ ಹೋಗೋರೆಲ್ಲ ನನ್ನನ್ನು ಭಾಳ ನೆನೆಸ್ಕೊತಾರೆ. ಸಾಕಷ್ಟು ಜನ ಆಗಾಗ ಫೋನ್ ಮಾಡ್ತಾನೆ ಇರ್ತಾರೆ, ಇಲ್ಲಿ ಬಂದಿದ್ದೀವಿ, ಹೂ ಬಿಟ್ಟಿದೆ, ಇದು ನೋಡಿದ್ರೆ ನಮಗೆ. ಕೆಲವರೆಲ್ಲ ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಸಮ್ಮರ್ ಹೀಗಿತ್ತು, ವಿಂಟ್ರ್ ಹೀಗಿದೆ, ಪ್ಯಾರಡೈಸ್ ಆನ್ ಎರ್ತ್ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ. ತುಂಬ ಖುಷಿ ಆಗುತ್ತೆ ನನಗೆ. ಇದೇ ಒಂದು ಕಾಯಕ ಅಂದ್ಕೊಂಡು ಪ್ರತಿ ವರ್ಷ
ಅದು ಮೊದಲು 1000 ಆಯಿತು, ಆಮೇಲೆ 100, 200, 500 ಈ ರೀತಿಯಾಗಿ 4ರಿಂದ 5,000. ಈಗ ಸಾಕಾನಗರ ತುಂಬ ನೋಡಿ ಕಾಣ್ತಾ ಇದೆ. ಸಮ್ಮರ್ ಅಂಡ್ ವಿಂಟರ್ ಅಂತ ಅವ್ರು ಯಾರೋ ಫೇಸ್ಬುಕ್ಕಲ್ಲಿ ಹಾಕಿರೋದು. ಅದು ನೋಡ್ರೆ ನನಗೆ ಖುಷಿ ಆಯಿತು, ನಾನೊಂದು ಸೇವ್ ಮಾಡಿ ಇಟ್ಕೊಂಡೆ ಅದನ್ನು. ಸೊ ಅವ್ರು ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಜನಗಳಿಗೆ. ಆ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ವಾಯು ವಿಹಾರಕ್ಕೆ ಹೋಗ್ತಾರಲ್ಲ, ಅವರೆಲ್ಲರೂ ಖುಷಿ ಪಡ್ತಾರೆ. ಹೂ ಬಿಟ್ಟಾಗ ಹೋಗಿ ಕೂತ್ಕೊಳ್ತಾರೆ, ಎಂಜಾಯ್ ಮಾಡ್ತಾರೆ, ನನಗೆ ಫೋನ್ ಮಾಡ್ತಾರೆ. ನಮಗೊಂಥರ ಭಾವನೆಗಳಾಗೆ ಅರಳುತ್ತೆ. ಅದು ನೋಡಿದಾಗ ಈ ನಾವು ಮಾಡಿರೋ ಒಂದು ಸಣ್ಣ ಕೆಲಸ ಇದು, ಇದಕ್ಕೇನು ದೊಡ್ಡ ಕೆಲಸ ಅಲ್ಲ. ನನ್ನ ಪರಿಸರ ಸೇವೆ ಅನ್ನೋದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಾಡುವಂಥ ಸೇವೆನೇ ಪರಿಸರ ಸೇವೆ. ಪರಿಸರ, ಭಾಷೆ, ಸಂಸ್ಕೃತಿ ಇದೆಲ್ಲ ನಾನು ತಿಳ್ಕೊಂಡಿರೋದು ದೇವ್ರ ಸೇವೆ ಅಂತ ಅಷ್ಟೇ ಹೊರತು ನಾವು ಎಲ್ಲೂ ಇದುವರೆಗೂ ಬ್ಯಾನರ್ ಫೋಟೋ ಹಾಕಲಿಲ್ಲ, ಎಲ್ಲೂ ಪ್ರಚಾರ ಮಾಡೋಕ್ಕೆ ಹೋಗಲ್ಲ. ತಾನಾಗೇ ಟಿ ವಿಗಳು ಪೇಪರೆಲ್ಲ ಗೊತ್ತಾಗಿ ಅವರೆಲ್ಲ ಬಂದು ನನ್ನ ಬಗ್ಗೆ ಇಷ್ಟೆಲ್ಲ ವರ್ಣನೆ ಮಾಡಿ ಇಲ್ಲಿವರೆಗೂ ಬರೋಂಗೆ ಮಾಡಿದ್ದಾರೆ. ಅದಕ್ಕೆ ನನಗೆ ಅವ್ರಿಗೆಲ್ಲ ಆಭಾರಿ ಅಂತ ಹೇಳ್ತೀನಿ ನಾನು. ನಾನು ಹೇಳಿದೆ ಆರಂಭದಲ್ಲಿ, ಬಹಳ ಜನ ಲೋಕಾರೂಢಿಯಾಗಿ ಹೇಳ್ತೀವಿ ನಾವು, ಅಯ್ಯೋ ಮರ ಗಿಡ ಕಡ್ದಿದಾರಪ್ಪ, ಒಳ್ಳೆ ಗಾಳಿ ಇಲ್ಲ ಅಂತ. ತುಂಬ ಜನ ಗಿಡ ನೆಡಬೇಕಂತಾನೆ ಇರುತ್ತೆ. ಎಲ್ಲ ಹೋಗಿ ಕೇಳ್ತಾರೆ, ಒಂದು ಗಿಡಕ್ಕೆ ಒಂದು 150 ರೂಪಾಯಿ ಅಂತಾರೆ. ಅಯ್ಯೋ 150 ರೂಪಾಯಿನಾ ಅಂತಾರೆ. 150 ಅಂದರೆ 10ಕ್ಕೆ 1500 ರೂಪಾಯಿ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಈ ಲೆಕ್ಕಾಚಾರದ ಜೀವನವೇ ಬೆಂಗಳೂರಿನಲ್ಲಿ ನಡೀತಾ ಇರೋದು. ಅಂದರೆ ತಾವು ತಮ್ಮ ದುಡಿಮೆಯ ಒಂದು ಭಾಗವನ್ನ ಪರಿಸರಕ್ಕೋಸ್ಕರ ಮೀಸಲಿಟ್ಟಿದ್ದೀರಿ. ಇದ್ರ ಬಗ್ಗೆ ಹೇಳಿ. ಯಾಕಂದ್ರೆ ಒಂದು ಗುಂಡಿ ತೋಡಬೇಕು ಅಂದಾಗ ಅಲ್ಲಿ ಬರುವಂತಹ ಕೆಲಸಗಾರರಿಗೆ ದಿನಗೂಲಿ ವೆಚ್ಚ ನೀಡಬೇಕಾಗತ್ತೆ, ಗಿಡಗಳನ್ನು ತರಬೇಕಾಗತ್ತೆ, ನೀರು ಹಾಕಬೇಕಾಗತ್ತೆ. ಬಹಳ ದೊಡ್ಡ ಕೆಲಸ ಇದು. ಹೇಗೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರೋದಂದರೆ ಇದು ದೇವ್ರ ಸೇವೆ. ಇದು ನಮಗೆ ನೋಡಿ ಎಷ್ಟು ತೊಗೊಂಡೋಗ್ತೀವಿ ಗೊತ್ತಿಲ್ಲ. ಈ ಭೂಮಿ ಮೇಲೆ ಎಲ್ಲರೂ ಹೋಗೋದೆ. ಅಲೆಕ್ಸಾಂಡರ್ ಥರ ಏನೋ ತೊಗೊಂಡೋಗೋದೇನಿಲ್ಲ. 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು. ನಮಗೂ ದೇವರು ಒಂದಷ್ಟೆಲ್ಲ ಕೊಟ್ಟಿದ್ದಾನೆ, ಕಷ್ಟಪಟ್ಟು ದುಡ್ದಿದ್ದೀವಿ. ಆದರೆ ನನಗೇನಂದರೆ ಎಲ್ಲೋ ಒಂದು ಭಾಗ, ಅಂದರೆ ನಾವು ಈಗ ಒಂದು 10 ಬಿಲ್ಡಿಂಗ್ ಕಟ್ತೀವಿ, ಅದರಲ್ಲಿ 1-2 ಬಿಲ್ಡಿಂಗ್ ನನಗೆ ಬಂದಿಲ್ಲ ಅಂತ ತಿಳ್ಕೊಳ್ತೀನಿ. 8 ಬಿಲ್ಡಿಂಗ್ ನನಗೆ ಅಷ್ಟೇ ಬಂದಿದೆ, ಇನ್ನು 2 ಬಿಲ್ಡಿಂಗ್ ಈ ಲೆಕ್ಕ ಅಂತ ಇಟ್ಕೊಂಡು ನಾವು ಆ ರೀತಿಯಾಗಿ ನಾನು ಮೈಂಡ್ ಸೆಟ್ ಮಾಡಿಕೊಂಡು ಈ ಸೇವೆ ಮಾಡೋಕ್ಕೆ ಇಳಿದಿತ್ತು. ಆ 1000 ಗಿಡ ನೆಡಬೇಕಾದ್ರೆ ನಮ್ಮ ಸಾಕಾನಗರ ಕ್ಷೇಮಾಭಿವೃದ್ಧಿ ಸಂಘದವ್ರಿಗೆಲ್ಲ ಕರೆದಿದ್ದೆ, ಅಧ್ಯಕ್ಷರು ಮತ್ತೆಲ್ಲರೂ ಬಂದರು, ಎಲ್ಲ ನೋಡಿದ್ರು. ಕೆಲವರು ಪಾಪ ನನ್ನ ಕೇಳಿದ್ರು, ಇಲ್ಲ ಸರ್ ನೀವು 1 ಗಿಡ ನೆಟ್ಟು ಮನೆ ಮುಂದೆ ನೀರು ಹಾಕ್ಲಿಕ್ಕೆ ಯೋಚನೆ ಮಾಡ್ತಾರೆ ಜನ, ನೀವು ಅಂಥದ್ರಲ್ಲಿ 1000 ಎಂಥ ದೊಡ್ಡ ಸಾಹಸ ಮಾಡ್ತಾರೆ ಅನ್ನೋದ್ರು. ನನಗೆ ಸಾಹಸ ಅನ್ನಿಸ್ತಾನೆ ಇಲ್ಲಲ್ಲ, ನನಗೆ ಯಾರೂ ಒತ್ತಡ ಹಾಕಿಲ್ವಲ್ಲ ಅಂಥೇಳಿ ಜನ ಕರೆದೆ. ಅಲ್ಲೆಲ್ಲ ಹೆಂಗಿದೆ ಅಂದರೆ ಅಲ್ಲಿ ಗಾಜು, ಚೇಳು, ಹಾವು, ಮತ್ತು ಇದರಲ್ಲಿ ನೋಡ್ಬೇಕು ನೀವು, ಈ ಬೇಸಿಗೆ ಟೈಮಲ್ಲಿ ಬೆಂಕಿ ಬಿದ್ದುಬಿಡ್ತಾಯಿತ್ತು. ಸೊ ನಾವೆಲ್ಲ ಜನನ ಕರ್ಕೊಂಡೋಗಿ ಅದನ್ನೆಲ್ಲ ಒಡೆದು ಮಾಡಿ ಬೆಂಕಿಯಲ್ಲಿ ಆರಿಸೋಕ್ಕೆ ಸಾಕಾಗ್ಬಿಡ್ತಾಯಿತ್ತು. ಗಿಡ ನೆಡಕ್ಕೆ ಶುರು ಮಾಡಿದಾಗ ಈ ಜನಗಳು, ನಮ್ಮ ಕೂಲಿ ಜನ ಬಂದ್ರಲ್ಲ, ಅವ್ರು ಇದರಲ್ಲಿ ನೋಡಿಬಿಟ್ಟು ನಾವಿಲ್ಲಿ ಕೆಲಸ ಮಾಡಲಂತ ಹೋಗ್ತಾಯಿದ್ರು. ಅವ್ರು 10 ಜನ ಹಿಡಿದು ಅವ್ರಿಗೆ ಕೂಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟು, ಇದರಲ್ಲಿ ಮಾಡೋ ಪುಣ್ಯ ನಿಮಗೂ ಬರುತ್ತೆ, ನನಗೊಬ್ಬನಿಗೆ ಅಲ್ಲ, ನಾವು ಸಂಬಳ ಕೊಡ್ಬೋದು, ನೀವು ಹೊಟ್ಟೆ ಪಾಡಿಗೆ ನಿಮಗೂ ಬರುತ್ತೆ ಇದಕ್ಕೆ ಪುಣ್ಯ ಅಂಥೇಳಿ ಅವ್ರು 10 ಜನ ಹಿಡ್ಕೊಂಡು ಈ ಗಿಡ ನೆಡಕ್ಕೆ ಶುರು ಮಾಡಿದೆ. ಕೆಲವರು ಏನು ಸರ್ ಇದಕ್ಕೆಲ್ಲ ನೀರು ಹಾಕ್ಬೇಕಾದ್ರೆ ತಮಾಷೆನಾದರು, ಅಯ್ಯೋ ಬಿಡ್ರಿ, ಏನಂತ ನೀರು ತಾನೇ ಹಾಕ್ತೀವಿ, ಇನ್ನೇನು ಹಾಕ್ತೀವಿ, ನೀರಷ್ಟೇ ಇಲ್ಲ ಗೊಬ್ಬರ ಹಾಕ್ತೀವಿ, ಅದಕ್ಕೊಂದು ತಡಕೆ ಹಾಕ್ತೀವಿ, ಅದಕ್ಕೊಂದು ಕನ್ನಡ ಒಂದು ಹೆಸರು ಕೊಡ್ತೀನಿ. ನನಗೆ ಎಲ್ಲಿದ್ರೂ ಕನ್ನಡ ಉಳಿಬೇಕು ಅಂದರೆ ಹಸಿರು ಹೇಗೆ ಬೆಳೆದು ಹೆಮ್ಮರ ಆಗುತ್ತೋ ಹಾಗೆ ಕನ್ನಡ ಕೂಡ ಉಳಿಬೇಕು, ಬೆಳಿಬೇಕು ಅಂತ ಒಂದು ಮಹದಾಶ್ಚರ್ಯ, ಮಹದ ಆಸೆ ನನಗೆ. ಹಾಗಾಗಿ ಈ 1000 ಗಿಡ ನೆಡಕ್ಕೆ 10 ಜನ ಇಟ್ಟು ಗುಂಡಿ ತೋಡಿಸಿ ಅದು ಗಿಡ ನೆಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರಗಳಾಕಿ ಕೊಟ್ಟಿಗೆ ಗೊಬ್ಬರ ತರಿಸಿದ್ದೆ. ಎಲ್ಲ ಅಲ್ಲಿ ತಿಳ್ಕೊಂಡು, ಆ್ಯಕ್ಚುಲಿ ನಾವೇನು ಅದರಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ, ಎಲ್ಲ ತಿಳ್ಕೊಂಡು ಅದು ನೆಟ್ಟು ಅದಕ್ಕೆಲ್ಲನೂ ಈ ನೀಲಗಿರಿ ಕಡ್ಡಿಗಳು ತಂದು ನಮ್ಮ ಜನಗಳ ಕೈಯಲ್ಲಿ ಅದಕ್ಕೆಲ್ಲ ತಡಕೆಗಳು ಮಾಡಿಸಿ ಆ ಯೋಚನೆ ಬಂತು. ಕನ್ನಡ ಇರಬೇಕು ಅಂದರೆ ಈ ರೀತಿ ಮಾಡ್ಬೇಕಂತ ನಾನು ಎಲ್ಲೋದ್ರೂ ಕೂಡ ಕನ್ನಡ ಇರಬೇಕು ಅಂತ ನನ್ನ ಮನಸ್ಸಲ್ಲಿರುತ್ತೆ. ಕನ್ನಡ ಫಲಕಗಳು ಎಲ್ಲ ಪ್ರಾಚೀನ ಕವಿಗಳ ಹೆಸರು. ನಾವೀಗೆಲ್ಲನೂ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮಾತ್ರ ನೆನೆಸ್ಕೊಳ್ತೀವಿ. ರನ್ನ, ಪಂಪ, ಜನ್ನ, ಸರ್ವಜ್ಞ ಇವರೆಲ್ಲ ಸ್ವಲ್ಪ ಬಿಟ್ಬಿಟ್ಟಿದ್ದೀವಿ ಹಾಗನ್ನಿಸ್ತು ನನಗೆ. ಹಾಗೆ ಅವ್ರ ಕೃತಿಗಳು ರನ್ನ, ಪಂಪ, ಜನ್ನ, ರಾಘವಾಂಕ ಇವ್ರದ್ದೆಲ್ಲ ಒಂದೊಂದು ಹೆಸರಾಗ್ತೆ. ಅದನ್ನು ಜನ ನೋಡಿ ಎಷ್ಟು ಸಂತೋಷಪಟ್ಟರು ಅಂದರೆ ಕೆಲವರೆಲ್ಲ ಬಂದು ಬರ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗೆ ನನಗೆ 1000 ಗಿಡ ನೆಟ್ಟಿದ್ದು ದೊಡ್ಡ ಎಲ್ರಿಗೂ ಸಾಹಸ ಅನಿಸುತ್ತೆ. ನನಗೆ ಸುಮ್ಮನೆ ಖುಷಿಯಿಂದ ಮಾಡಿದ್ದಷ್ಟೇ. ಆ ಥರ ನಾವೇನು ತುಂಬ ದೊಡ್ಡ ಕೆಲಸ ಮಾಡಿದೆ ಅಂತ ಅಂದ್ಕೊಳ್ಳಿಲ್ಲ. ಅದಾದಮೇಲೆ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ಪ್ರಚಾರ ಸಿಕ್ತು ಖುಷಿ ಆಯಿತು. ಹಾಗಾಗಿ ನಾನು ಆ 1000 ಗಿಡ ನೆಟ್ಟಿದ್ದು ನನಗೆ ಸಾರ್ಥಕ ಅನಿಸ್ತು. ಅದಾದಮೇಲೆ ಹಾಗೆ ಮಾಡಿಬಿಟ್ಬಿಟ್ಟು ಹೆಸರಾಗೋಯ್ತು ಅಂತ ಬಿಟ್ಟರಾಗಲ್ಲ. ಪ್ರತಿ ವರ್ಷ ನಮ್ಮ ಕೈಲಾಗಿದ್ದು ಜೀವನದಲ್ಲಿ ಕೊನೆ ತನಕನೂ ಮಾಡ್ತಾ ಇರಬೇಕಂತ ಈಗ 4-5 ಸಾವಿರ ಮರಗಳಾಗಿದೆ. ಈಗ ಸಾಕಾನಗರಲ್ಲಿ ಹಸಿರು ಎಲ್ಲಿ ನೋಡ್ರೂ ಕಣ್ಣಿಗೆ ಹಸಿರಿದೆ. ಹಾಗಾಗಿ ಹೊರಗಡೆ ಹೋದಾಗ ನಮ್ಮ ಅಲ್ಲಿ ಎಲ್ಲ ಬಡಾವಣೆಗಳು ನಿರ್ಮಾಣ ಆಗ್ತಾಯಿದೆ, ಅಲ್ಲಿ ನೋಡ್ಬಿಟ್ಟು ಅಲ್ಲೂ ಕೂಡ ಗಿಡಗಳನ್ನ ನಡೆಸ್ತಾಯಿದ್ದೀನಿ. ಹುಲ್ಲೇಗೌಡನಹಳ್ಳಿ, ಬೈರೇಗೌಡನಹಳ್ಳಿ, ಮತ್ತು ಈಗ ನಾವು ಸೊಂಡೆಕೊಪ್ಪ, ಮತ್ತು ಇನ್ನೂ ಕೆಲವು ಕಡೆ ನಾನೇ ಈಗ ಬಡಾವಣೆ ಮಾಡಬೇಕಂತ ಓಡಾಡ್ತಾಯಿದ್ದೀನಿ.
ಆ ಬಡಾವಣೆಗಳು ಮಾಡಿದಾಗ ಅಲ್ಲೂ ಕೂಡ ಸಾವಿರಾರು ಗಿಡ ನೆಡ್ಬೋದು. ಅದೊಂದು ಖುಷಿ ನನಗೆ. ಯಾಕೆಂದರೆ ಈಗ ಇಲ್ಲೆಲ್ಲ ತುಂಬೋಗಿದೆ, ಮತ್ತು ಇನ್ನು ಸಿಟಿಯಲ್ಲಿ ಹೋಗಿ ಅಲ್ಲಿ ಇಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕೆಲವೆಲ್ಲ ವಾಹನ ಓಡಾಡ್ತಾಯಿದೆ, ಮತ್ತು ಎಲ್ಲಿ ಯಾವಾಗ ರಸ್ತೆ ಅಗಲೀಕರಣ ಮಾಡ್ತಾರೆ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಪರಿವಿಧಿಯಲ್ಲಿ ಏನಿದೆ ಅದನ್ನು ಮಾಡ್ತಾಯಿದ್ದೀನಿ. ಓಕೆ, ತಾವು ಹೇಳಿದ್ರಿ ಜನ ಮಾತಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಟಿವಿಗಳಲ್ಲಿ ಕವರ್ ಮಾಡಿದ್ರು ಅಂತ. ಒಬ್ಬ ವಿಶೇಷ ವ್ಯಕ್ತಿ, ದೇಶದ ಅತ್ಯುನ್ನತ ವ್ಯಕ್ತಿಯೇ ನಿಮ್ಮ ಕೆಲಸದ ಬಗ್ಗೆ ಮಾತನಾಡಿದರೆ. ಆ ಕುರಿತು ನಮ್ಮ ಹತ್ರ ಒಂದು ವಿಡಿಯೋ ತುಣುಕಿದೆ, ಆ ಬಗ್ಗೆ ಕೂಡ ನೋಡ್ಕೊಂಬರೋಣ. ಸೊ ತಮ್ಮ ಕೆಲಸ ಇಲ್ಲಿಂದ ಡೆಲ್ಲಿವರೆಗೂ ತಲುಪಿದೆ ಅಂದ್ರೆ ಜನ ಯೋಚನೆ ಮಾಡಬೇಕು, ಇಲ್ಲ ಸ್ವಲ್ಪ ನಾವು ಅಭಿವೃದ್ಧಿ ಮಾಡಬೇಕು, ಗಿಡಗಳನ್ನ ನೆಡಬೇಕು ಅಂತ. ಆ ವಿಡಿಯೋನ ಪ್ಲೇ ಮಾಡಿದ್ರೆ ನಾವು ನೋಡ್ಕೊಂಬರಬಹುದು. का बीड़ा उठाया था। ये काम मुश्किलों से भरा था, लेकिन 20 साल पहले लगाए गए वो पौधे आज 40-40 फीट ऊंचे विशालकाय पेड़ बने। अब इनकी सुंदरता हर किसी का मन मोह लेती है। इससे वहां रहने वाले लोगों को भी बड़े गर्व की अनुभूति होती है। सुरेश कुमार जी और एक अद्भुत काम भी करते हैं। उन्होंने कन्नड़ा भाषा और संस्कृति को बढ़ावा देने के लिए सहकार नगर में एक बस शेल्टर भी बनाया है। वो सैकड़ों लोगों को कन्नड़ा में लिखी ब्रास प्लेट्स भी भेंट कर चुके हैं। इकोलॉजी और कल्चर दोनों साथ साथ आगे बढ़े। ನೋಡ್ತಾ ಇದೆ ಸರ್, ನಾನು ಎಷ್ಟು ಅದ್ಭುತವಾಗಿ ಜನ ಭೇಟಿ ಕೊಡ್ತಾರೆ, ಅಲ್ಲಿ ಖುಷಿ ಇದೆ ಅವ್ರ ಮುಖದಲ್ಲಿ. ನಾವಿವಾಗ ಹಂಪಿಗೆ ಹೋದ್ರೆ, ಮೈಸೂರು ಅರಮನೆ ಹೋದ್ರೆ ಒಂದು ಬೆರಗಣಿಂದ ನೋಡ್ತೀವಲ್ಲ, ಏನು ಬರ್ದಿದ್ದಾರೆ ಅಂತ. ಸೊ ಆ ರೀತಿ ನೋಡ್ತಿದ್ದಾರೆ. ಬಸ್ ನಿಲ್ದಾಣಕ್ಕೆ ಆಮೇಲೆ ಬರ್ತೀನಿ. ಗಿಡಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ತಾವು ಸಹಕಾರ ನಗರದಲ್ಲಿ ಈಗ ಆಲ್ರೆಡಿ 6 ಕಿಲೋಮೀಟರ್ ನೆಟ್ಟಿದ್ದೀರಿ. ಮುಂದಿನ ಯೋಜನೆ ಸೊಂಡೆಕೊಪ್ಪ, ಬೈರಮಂಗನಹಳ್ಳಿ ಅಲ್ಲಿ. ಸೊ ಆ ಭಾಗದಲ್ಲಿ ಹೇಗಿದೆ? ಯಾಕಂದ್ರೆ ಹೇಳಿದ್ರೆ ಯಾರೋ ಒಬ್ರು ಸ್ವಲ್ಪ ಹಾರೆ ಗುದ್ಲಿ ತರ್ತಿದ್ದಾರೆ ಅಂತ ಹೇಳಿದ್ರೆ ಜನಕ್ಕೊಂದು ಎಲ್ಲೂ ಒತ್ತುವರಿ ಮಾಡ್ಬಿಡ್ತಾರೋ, 1 ಸ್ಕ್ವೇರ್ ಫೀಟ್ ತಗೊಂಡ್ಬಿಡ್ತಾರೆ ಅನ್ನೋಂತಹ ಒಂದು ಪರಿಕಲ್ಪನೆ ಇರುತ್ತೆ. ಗಿಡಗಳನ್ನ ನೆಡಬೇಕು, ನಾವು ನೆಡ್ತೀವಿ, ನೀವು ಕೈ ಜೋಡಿಸ್ತೀರಾ ಅಂತ ಜನಕ್ಕೆ ಅಪ್ರೋಚ್ ಮಾಡೋದು ಎಷ್ಟು ಕಷ್ಟ ಆಗಿದೆ. ಅದು ಭಾರಿ ಕಷ್ಟ ಅದು. ಆದರೆ ನನಗೆ ನಮ್ಮ ಸ್ನೇಹಿತರಿಂದ ನಾನು ಅವ್ರಿಗೆಲ್ಲ ಹೇಳಿದೆ, ನೋಡಿ ಯಾರ್ಯಾರು ಬೇಕಿದ್ರೆ ಹೇಳಿ, ನಾನು ಗಿಡ ತರ್ತೀನಿ. ಬಡಾವಣೆಗಳಲ್ಲಿ ನಾವು ಹೊಸ ಜಾಗಕ್ಕೆ ಹೋಗಿ ಮಾಡೋಕ್ಕೆ ಹೋದರೆ ನೀವು ಹೇಳಿದಂಗೆ ಅದೆಲ್ಲ ಆಗುತ್ತೆ. ಹೊಸ ಬಡಾವಣೆ ನಿರ್ಮಾಣಗಳಾಗ್ತಾಯಿದೆ, ಅಂಥ ಜಾಗದಲ್ಲಿ ಅವ್ರು ಹಾಗೆ ಬಿಟ್ಬಿಟ್ಟು ಅವ್ರು ಹಾಗೆ ಸೇಲ್ ಮಾಡಿ ಹೊರ್ಟೋಗ್ತಾರೆ. ಅದಕ್ಕೆ ನಾನು ಹೋಗಿ ಅವ್ರಿಗೆಲ್ಲ ಈ ಥರ ಗಿಡ ನೆಡುತ್ತೆ. ಅಲ್ಲೂ 100 500 ಗಿಡಗಳು ಕೊಟ್ಟಿದ್ದೀನಿ. ಅವ್ರು ನಾನು ನೆಟ್ಬಿಟ್ಟು ಬಂದಿದ್ದೀವಿ, ಅವ್ರು ಅದನ್ನು ನೀರು ಹಾಕ್ಕೊಳ್ತಾರೆ. ಯಾಕಂದರೆ ಎಲ್ಲ ಕಡೆ ನಾವು ಹೋಗಿ ಸುಮ್ಮನೆ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಮಾಡಬೇಕಂತ ನಮ್ಮ ಬಡಾವಣೆ ಸುತ್ತಮುತ್ತ ನಾನು ಮಾಡ್ತೀನಿ. ಅದಕ್ಕೆ 4-5 ವರ್ಷ ನಾನು ನೀರುಗಳು ಹಾಕಿದ್ದೀನಿ. ಇಲ್ಲೆಲ್ಲ ಹೋಗಿ ನಾವು ಮಾಡ್ತೀವಿ ಅಂತ ಸುಮ್ಮನೆ ಹಾಗೆಲ್ಲ ಹೇಳ್ಬಾರ್ದು. ಅವ್ರು ಹೇಳಿದ್ರು ನಾವು ನೋಡ್ಕೊತೀವಿ ಬಿಡಿ, ನೀವು ನೆಟ್ ಕೊಟ್ಟರೆ ಸಾಕು ಅಂತೇಳಿ ಅಲ್ಲೂ ಸುಮಾರು 1000 ಮೇಲೆ ಅಲ್ಲೂ ಹಾಕಿದ್ದೀನಿ. ಸೊ ಹಾಗೆ ಜನ ಆ ಥರ ಏನಿಲ್ಲ, ಹಾಕ್ತೀವಿ ಅಂದರೆ ಬಂದು ಹಾಕಿ ಅಂತ ಕೇಳ್ತಾರೆ. ಈಗಲೂ ಕೆಲವೆಲ್ಲ ಪಕ್ಕದ ಬಡಾವಣೆಯವರೆಲ್ಲ ನಾನು ಕೇಳಿದ್ರು, ನೀವೆಲ್ಲ ತೋರಿಸಿರ್ಬೇಕಾದ್ರೆ ತೊಗೊಂಬರ್ತೀನಿ ಅಂತೇಳಿ. ಇವತ್ತು ಕೂಡ ನಾನು ಈ ವರ್ಷವೂ 1000 ಗಿಡ ನೆಡಬೇಕಂತ ಮಾಡಿ ಇವತ್ತು ಗಿಡ ನೆಡೋಕ್ಕೆ ಶುರು ಮಾಡ್ತೀವಿ. ಒಂದು ಶಾಲಾ ಮಕ್ಕಳೆಲ್ಲ ಬರ್ತಾಯಿದ್ರು. ಇವತ್ತು 11:30ಗೆ ಬರೋಕ್ಕೆ ಹೇಳಿದ್ದೀನಿ. ಇಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಹೋಗಿ ಶಾಲಾ ಮಕ್ಕಳೇ ಬರ್ತಾರೆ. ಅವ್ರಿಗೊಂಥರ ಹುಮ್ಮಸ್ಸು, ಪ್ರೋತ್ಸಾಹ ಬರುತ್ತೆ, ಅವರು ಅರಿವು ಮೂಡಲಿ ಅಂತ. ಇದಕ್ಕೆ ಮೊದಲು ನಾನು ಗಿಡ ನೆಟ್ಟಕ್ಕೆ ಕೂಡ ಅಷ್ಟೇ ಒಂದು 15-20 ವರ್ಷಕ್ಕೆ ಮೊದಲು ಕಾವೇರಿ ಶಾಲಾ ಅಂತ ಇದೆ, ಅಲ್ಲಿನ ಶಾಲೆ ಮಕ್ಕಳೆಲ್ಲ ಎದುರುಗಡೆ ಇತ್ತು. ಅವ್ರನ್ನೆಲ್ಲ ಕರೆಸಿ ಆ ಟೀಚರ್ಗಳೆಲ್ಲ ಬಂದರು. ಅವ್ರು ಬಂದಾಗ ನೋಡ್ಬಿಟ್ಟು, ಸರ್ ಇದೆಲ್ಲ ಸುಮ್ಮನೆ ಹಾಕ್ಬಿಟ್ಟು ಹೆಸರಿಗೋಸ್ಕರ ಮಾಡ್ತಾರೆ, ಫೋಟೋ ತೆಗೆದಿಟ್ಕೊಳ್ಳಿ, ಡೇಟ್ ಬರೆದಿಟ್ಕೊಳ್ಳಿ, 10 ವರ್ಷ ಬಿಟ್ಟು ಬಂದು ನೋಡಿ ಅಂದೆ. ಅವರೆಲ್ಲ ನೀವು ಅಭಿಮಾನಿಗಳು ನನಗೀಗ. ಅವರೆಲ್ಲನೂ ಎಷ್ಟು ಸಂತೋಷ ಪಡ್ತಾರೆ ಅಂದರೆ, ಯಾರು ಈ ಥರ ಮಾಡಲ್ಲ, ನಿಮಗೇನು ಈ ಥರ ಮನಸ್ಸು ಅಂದ್ರೆ ಅದು ಪರಿಸರ ಸೇವೆ, ಅದು ದೇವ್ರ ಸೇವೆ ಅಂತ ಮಾಡ್ಕೊಬೇಕು. ಭಾಷೆ ಸೇವೆ, ದೇವ್ರ ಸೇವೆ ಅಂತ ತಿಳ್ಕೊಬೇಕು. ನಾವು ಅದನ್ನು ಏನೋ ಹೆಸರು ಮಾಡ್ಕೊಬೇಕು, ಎಲ್ಲ ಪೊಲಿಟಿಕ್ಸ್ಗೆ ಹೋಗಬೇಕು. ನನಗೆ ಸಾಕಷ್ಟು ಜನ ಕೇಳಿದ್ರು, ನೀವೇನೋ ಪಾಲಿಟಿಕ್ಸ್ಗೆ ಹೋಗ್ತೀರಾ, ಏನು ಇದೆಲ್ಲ ಮಾಡ್ತಿರೋದ್ರು. ಪಾಲಿಟಿಕ್ಸ್ಗೆ ಹೋಗ್ಬೇಕಾದ್ರೆ ಇದೆಲ್ಲ ಮಾಡಬೇಕಾ? ಏನು ಬೇಕಾದ್ರೆ ಮಾಡ್ಬೋದು ಪಾಲಿಟಿಕ್ಸ್ ಹೋಗ್ಬೇಕಾದ್ರೆ, ಇದನ್ನು ಮಾಡಬೇಕು ಅಂತ ನಮಗೇನಿಲ್ಲ ಅಂಥೇಳಿ ಎಲ್ಲ ಮಾಡಿಕೊಂಡು ಹೊರಗಡೆ ಹೋದಾಗ ಎಲ್ಲ ಖುಷಿ ಪಡ್ತಾರೆ. ಬಂದು ನೆಟ್ಕೊಡಿ ನಮಗೂ ಅಂತಾರೆ. ಎಷ್ಟಾಗುತ್ತೋ ಅಷ್ಟು ನೆಡೋದು. ಅಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ, ನಾವು ಬಂದು ಮೇಂಟೈನ್ ಮಾಡೋಕ್ಕಾಗಲ್ಲ, ನೀವು ನೀರು ಹಾಕ್ಕೊಳೋದು, ಗೊಬ್ಬರ ಹಾಕಲ್ಲ, ನೀವು ನೋಡ್ಕೊಬೇಕು, ನಾವು ನೆಟ್ಟೋಗೋದು ನಮ್ಮ ಕೆಲಸ ಅಂತೇಳಿ ಮಾಡ್ತೀವಿ. ಇಲ್ಲಿ ನಮ್ಮ ಭಾಗದಲ್ಲೆಲ್ಲ ನಾನು 5-6 ವರ್ಷ ಕಷ್ಟಪಟ್ಟು ಮಾಡಿದ್ದೀವಿ. ಅದು ನಾವೇನು ಕಷ್ಟ ಅಂದ್ಕೊಳಲ್ಲ, ಕಷ್ಟಪಟ್ಟು ಮಾಡಿದ್ದೀವಿ ಅಷ್ಟೇ. ಟ್ರೀಸ್ ಆರ್ ದ ಬೆಸ್ಟ್ ಟೀಚರ್ಸ್ ಅಂತ ಹೇಳ್ತೀರಿ, ಯಾಕೆ ಹಾಗೆ ಅನ್ನಿಸ್ತು ಸರ್? ಮೇಡಮ್, ನಾವು ಬರೀ ಮರಗಳ ಬಗ್ಗೆ ನಮಗೇನು ಒಳ್ಳೆ ಗಾಳಿ ಬರುತ್ತೆ, ಶುದ್ಧ ಗಾಳಿ ಬರುತ್ತೆ ಅಂತ ನಾವು ಮಾತ್ರ ಅದನ್ನು ಯೋಚನೆ ಮಾಡ್ತೀವಿ. ಇದರಿಂದ ಪರಿಸರಕ್ಕೆ ಒಳ್ಳೇದಾಗುತ್ತೆ, ಇದಕ್ಕೆ ಹಸಿರು ಇರುತ್ತೆ, ನಮ್ಮ ಕಣ್ಣಿಗೆ ಒಳ್ಳೇದಾಗುತ್ತೆ, ನಮಗೆ ಏನೋ ಮಳೆ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ನೀವು ಮರ ಬೆಳೆದು ದೊಡ್ಡದಾಗ್ತಾ ಇರೋವಾಗ ನೀವು ಅಲ್ಲೋಗಿ ನೋಡಬೇಕು. ಅಲ್ಲೋಗಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲಿ ಕೆಂಪಿರುವೆಗಳು, ಗೊದ್ದಗಳು, ಕಪ್ಪಿರುವೆಗಳು, ಅಳಿಲುಗಳು,
ಪಕ್ಷಿಗಳು ಎಷ್ಟೊಂದು ಪ್ರಭೇದ ಪಕ್ಷಿಗಳು ಬಂದು ಗೂಡು ಕಟ್ಕೊತವೆ. ನಾವು ಒಂದು ಸಣ್ಣ ಮನೆಯೋ ದೊಡ್ಡ ಮನೆಯೋ ಬಂಗ್ಲೆನೋ ಅರಮನೆಯೋ ಮನುಷ್ಯ ಇರ್ತಾನೆ, ಪಾಪ ಅವಕ್ಕೆ ಯಾರು ನೋಡ್ತಾರೆ? ಅಲ್ಲಿ ಅದನ್ನು ನೋಡಿದಾಗ ನಾನು ಸ್ವಂತ ಹಾಕ್ಬಿಟ್ಟು ಅಲ್ಲಿ ಹೋದಾಗ ದಿವಸ ಬೆಳಿಗ್ಗೆ ಸಂಜೆ ಅಲ್ಲಿ ವಾಯುವಿಹಾರ ನಾನು ಮಾಡ್ತಿದ್ದೆ. ಅದನ್ನು ನೋಡಿದಾಗ ನನಗೆ ಗೊತ್ತಾಯಿತು ನಾವು ಮಾಡಿರೋ ಒಂದು ಕೆಲಸ ಅದ್ರ ಹಿಂದ್ಗಡೆ ಎಷ್ಟು ಪಕ್ಷಿ ಪ್ರಾಣಿಗಳಿಗೆ ವಾಸಸ್ಥಾನ ಆಗಿದೆ ಅಂದ್ಬಿಟ್ಟು ಅದು ತುಂಬ ಸಂತೋಷ ಆಯ್ತು ನನಗೆ. ಅದಕ್ಕೋಸ್ಕರ ನನಗೆ ಈ ಪರಿಸರದ ಬಗ್ಗೆ ತುಂಬ ಆಸಕ್ತಿ. ಜೀವನದಲ್ಲಿ ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರ ನಡೆದೇ ಕೆಲಸ. ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮ ಕೆಲಸ ಕಾರ್ಯ ಅಂತೂ ಖಂಡಿತ ನಾನು ಬಿಟ್ಟು ಮಾಡಿಲ್ಲ. ಸುಮ್ಮನೆ ಅದಕ್ಕೆ ಅಂತ ನಾವು ಗುದ್ಲಿ ತೊಗೊಂಡೋಗ್ಬಿಟ್ಟೆ ಅಂತೇಳಿ ಹೇಳೋದಕ್ಕೆ ತಪ್ಪಾಗುತ್ತೆ. ನನ್ನ ಕೆಲಸ ಕಾರ್ಯ ನಡೀತಾನೇ ಇರುತ್ತೆ. ಮಧ್ಯದಲ್ಲಿ ಈ ಕೆಲಸಗಳನ್ನ ಮಾಡುವಂಥ ಒಂದು ಆಸೆ. ಪರಿಸರ, ಭಾಷೆ, ಸಂಸ್ಕೃತಿ ಈ ಮೂರೇ ನನ್ನ ಬೇಸು. ಓಕೆ ಸರ್, ತಮ್ಮ ಜೊತೆ ಹಸಿರಿನ ಕುರಿತು, ಕನ್ನಡದ ಕುರಿತು ಮತ್ತಷ್ಟು ಮಾತನಾಡೋಣ. ಆತ್ಮೀಯ ವೀಕ್ಷಕರೇ, ಪರಿಸರವಾದಿ MS ಸುರೇಶ್ ಕುಮಾರ್ ಅವರೊಂದಿಗೆ ಮಾತುಕತೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಚಂದದ ಕೃಷಿ ಕಾರ್ಯಕ್ರಮ ಕೃಷಿ ದರ್ಶನ. ಮುಖ್ಯ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಮೀನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ ಹಾಗೂ ಜೇನು ಕೃಷಿ ಸೇರಿದಂತೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಸಮಗ್ರ ಮಾಹಿತಿಯ ಹೂರಣ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ, ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ರಾತ್ರಿ 8 ಗಂಟೆಗೆ. ವಿರಾಮದ ಬಳಿಕ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಹಸಿರು ಸುರೇಶ ಅವರೊಂದಿಗೆ. ಸರ್, ಪತ್ರಿಕೆಗಳು ತಮ್ಮ ಕೆಲಸವನ್ನು ಶ್ಲಾಘಿಸಿ ಹಸಿರು ಸುರೇಶ ಅಂತ ಒಂದು ಬಿರುದು ಕೊಡ್ತಾರೆ. ಪ್ರತಿಷ್ಠಿತ ಪತ್ರಿಕೆಗಳು ಅದೆಷ್ಟು ಬರಹಗಳು ಬಂದಿದೆಯೋ ಪ್ರಾಯಶಃ ನೀವೇ ಊಹಿಸಬೇಕು. ಜೊತೆಗೆ ಸಾಲು ಮರದ ಸುರೇಶ ಅಂತ ಕೊಡ್ತಾರೆ. ತಮಗೆ ಗೊತ್ತು, ನಮ್ಮಲ್ಲಿ ಮರಗಿಡಗಳನ್ನು ಉಳಿಸೋದಕ್ಕೆ ಬಹಳ ದೊಡ್ಡ ದೊಡ್ಡ ಚಳವಳಿಗಳಾಗಿದ್ದಾವೆ. ಸಾಲು ಮರದ ತಿಮ್ಮಕ್ಕ ಅವ್ರ ಹೆಸರು ಕೂಡ ಬಹಳ ಪ್ರಚಲಿತದಲ್ಲಿರುವಂತಹ ಹೆಸರು. ಅಂತಹ ವೃಕ್ಷ ಮಾತೆಯ ಸಾಲಿಗೆ ತಮ್ಮನ್ನು ಸೇರಿಸುವಂತಹ ಕೆಲಸ ಮಾಡ್ತಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ. ಯಾಕೆಂದರೆ ನಾವು ಮಾಡಿರೋ ಕೆಲಸ ನಾವು ಯಾವುದು ಕೂಡ ಹೀಗಾಗತ್ತೆ ಹಾಗಾಗತ್ತೆ ಅಂತ ಯೋಚನೆ ಮಾಡಿದವರೇ ಅಲ್ಲ. ನಾನು ಮಾಡಬೇಕಂತಿದ್ದು ಇಷ್ಟೇ, ಸಾಲು ಮರ ನೆಡಬೇಕಂತ ಅಷ್ಟೇ, ಹೆಸರು ಮಾಡಬೇಕಂತ ನಾನು ಮಾಡಿಲ್ಲ. ಅದನ್ನು ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಬಂದ ಅಡಚಣೆಗಳು ಸುಮಾರು ಆಯಿತು. ಅದನ್ನು ಅದ್ರ ಬಗ್ಗೆ ಹೇಳೋದೇನಿಲ್ಲ. ಅದು ಪತ್ರಿಕೆಗಳು ಏನಾಯಿತು, ಒಂದು ಮುರಳೀಕೃಷ್ಣ ಬೆಲಾಳು ಅಂಥೇಳಿ ವಿಜಯ ಕರ್ನಾಟಕ ಪತ್ರಿಕೆಯವರು ಅವ್ರು ಬಂದು ಈ ಸಾಲನ್ನು ನೋಡಿಬಿಟ್ಟು, ಏನು ಸರ್ ಇದು ಸಾಲು ಮರ ಸುರೇಶ್ ಆಗ್ಬಿಟ್ರಿ ಅಂದರು. ನಾನು ಅದರ ಯೋಚನೆ ಕೂಡ ಮಾಡಿಲ್ಲ. ಆಮೇಲೆ ಅವರು ಅದೇ ಸರ್ ಸಾಲು ಮರ ಸುರೇಶ್ ಅಂತಲೇ ಹಾಕ್ಬಿಟ್ರು. ಮತ್ತು ಕೆಲವರೆಲ್ಲನೂ ಅದನ್ನು ನೋಡಿದಾಗ ಪೇಪರ್ ನೋಡಿಬಿಟ್ಟು ಒಂದು ವಾರ ಫೋನ್ ಬಂತು ನನಗೆ. ಅಲ್ಲಿ ನಂಬರ್ ಬೇರೆ ಹಾಕ್ಬಿಟ್ರಿ, ಮೊಬೈಲ್ ನಂಬರು. ಸಾಲು ಮರ ಸುರೇಶ್ ಎಂಥ ದೊಡ್ಡ ಹೆಸರು ಮಾಡಿಬಿಟ್ರಿ ಅಂತ ನನಗೆ ಕಣ್ಣಲ್ಲೇ ನೀರು ಬರುತ್ತೆ, ಭಾವನೆಗಳಾಗೆ ಅರಳುತ್ತೆ. ಏನಪ್ಪ ನಾವು ಮಾಡಿದ ಒಂದಿಷ್ಟು ಕೆಲಸ, ಇದೆಲ್ಲ ದೈವಾನುಗ್ರಹ ಅಷ್ಟೇ, ನಮ್ಮದೇನಿಲ್ಲ ಅಂದ್ಕೊಂಡು ಈ ಗಿಡ ಮರ ಕೆಲಸಗಳು. ಅದಾದಮೇಲೆ ಕೆಲವು ಪತ್ರಿಕೆಗಳವರು ಗಿಡಗಳನ್ನು ನೆಟ್ಟು ಪರಿಸರ ಇಡೀ ಸಾಕಾನಗರದ ಬಡಾವಣೆಯನ್ನು ಹಸಿರು ಮಾಡಿದ ಸುರೇಶ್ ಅಂದ್ಬಿಟ್ಟು ಸಾಕಷ್ಟು ಪತ್ರಿಕೆಗಳಲ್ಲಿ ಬಂತು. ಮತ್ತು ಈ ಬಸ್ ಸ್ಟ್ಯಾಂಡೆಲ್ಲ ಮಾಡ್ತಿದ್ನಲ್ಲ, ಅದು ಸುತ್ತಮುತ್ತನೂ ಬೇಕಾದಷ್ಟು ಗಿಡಗಳು ಹಾಕಿದ್ದೀವಿ. ಸೊ ಎಲ್ಲಿ ನೋಡ್ರೂ ಗಿಡ ಮರ ಸಾಕಾನಗರಲ್ಲಿ ಹಸಿರು ತುಂಬೋಗಿದೆ. ಓಕೆ, ನನ್ನ ಸ್ನೇಹಿತರೊಬ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಯಾವತ್ತೂ ಕೂಡ ನಾವು ಮುಟ್ಟೋ ಗುರಿ ಬಗ್ಗೆ ಯೋಚನೆ ಮಾಡಬಾರ್ದಂತೆ, ಸಾಕ್ತಿರೋ ಪ್ರಯಾಣ ಎಷ್ಟು ಖುಷಿ ಕೊಡುತ್ತೆ ಅಂತ ಅನುಭವಿಸ್ಬೇಕಂತೆ. ಈ ವಿಚಾರ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಬಸ್ ನಿಲ್ದಾಣ. ನಾವು ಬಹಳ ಸಾರಿ ಜಂಜಾಟದಲ್ಲೇ ಬಸ್ ನಿಲ್ದಾಣಕ್ಕೆ ಹೋಗೋದು. ಹೋಗಿ ಅರ್ಧ ಗಂಟೆ ಕಾಯ್ಬೇಕು ಅನ್ನೋ ಮನಸ್ಥಿತಿಗಿಂತ ಹೋಗಿ ಅರ್ಧ ನಿಮಿಷಕ್ಕೆ ಬಸ್ ಬರಬೇಕು ಅನ್ನೋದು ಯೋಚನೆ ಮಾಡೋದು. ಯಾಕಂದ್ರೆ ಅಲ್ಲಿ ಜನ, ಅಲ್ಲಿ ವಾತಾವರಣ ಮೂಗ್ ಮುರ್ಕೊಂಡೇ ಹೋಗೋದು ನಾವು. ಆದರೆ ತಾವು ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಕಾನ್ಸೆಪ್ಟನ್ನು ಯೋಚನೆ ಮಾಡ್ತೀರಿ, ಸೂಪರ್ ಬಸ್ ನಿಲ್ದಾಣ ಅಂತ. ಬಸ್ ನಿಲ್ದಾಣದ ಫೋಟೋ ಕೂಡ ನಮ್ಮ ಜೊತೆ ಇದೆ, ನೀವು ಕೂಡ ತಂದಿದ್ದೀರಿ. ಎಷ್ಟು ಅದ್ಭುತವಾಗಿದೆ. ನಾನು ಅಂಥ ಬಸ್ ನಿಲ್ದಾಣ ನೋಡಿಯೇ ಇಲ್ಲ. ಯಾಕೆ ಇದೊಂದು ಪರಿಕಲ್ಪನೆ ಬಂದು? ತಾವು ಬಸ್ಸಲ್ಲಿ ಬಹಳ ಸಾರಿ ಓಡಾಡಿಲ್ಲ ಅಂತ ಅಂದ್ಕೋತೀನಿ. ನಿಜ ನಿಜ ನಿಜ. ನನಗೆ ಆ್ಯಕ್ಚುಲಿ ಒಂದು 2003-4ರಲ್ಲಿ ಅಲ್ಲಿನ
ವೆಲ್ಫೇರ್ ಅಸೋಸಿಯೇಷನ್ ನನಗೆ ಇಲ್ಲೊಂದು ಬಸ್ ನಿಲ್ದಾಣ ಬೇಕಾಗಿದೆ, ಕಟ್ಕೊಡಿ, ನೀವು ಬಿಲ್ಡರ್ ಅಲ್ವಾ ಅಂದರು. ಆಯಿತು ಕಟ್ಕೊಡ್ತೀನಿ ಅಂತೇಳಿ ಒಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಿದೆ 2006-7ರಲ್ಲಿ. ಸ್ವಲ್ಪ ಅಡಚಣೆಗಳಾಯಿತು, ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ. ಕೊನೆಗೆ ಅದು ಮಾಡಿ ಅಂತ ಆಯಿತು, ಮಾಡಿದೆ. ಅದಾದಮೇಲೆ ಯೋಚನೆ ಮಾಡಿದೆ, ಹೀಗೆ ಬಿಟ್ಟರೆ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಅಥವಾ ಎಲ್ಲ ಗಲೀಜು ಮಾಡ್ತಾರೆ, ಬೇರೆ ಏನೋ ಪೋಸ್ಟರ್ಲ್ಲ ಅಂಟಿಸ್ತಾರೆ. ಇದು ನನಗೆ ಮೊದಲೇ ಕನ್ನಡದ ಬಗ್ಗೆ ಅಪಾರ ಪ್ರೀತಿ. ಡಾಕ್ಟರ್ ಶ್ರೀರಾಮ್ ಭಟ್ ಅಂತ ನನ್ನ ಸ್ನೇಹಿತರು, ಅವರು ಪ್ರೊಫೆಸರು, ಅವ್ರನ್ನ ಒಂದ್ಸಲಿ ಕೇಳಿದೆ, ನಾನು ಈ ಥರ ಕನ್ನಡದ ಬಗ್ಗೆ ಏನಾದರೂ ಒಂದು ಬಸ್ ಸ್ಟ್ಯಾಂಡ್ ಹಾಕೋಣ ಅಂತೇಳಿ. ಅವರು ಈ ಜ್ಞಾನಪೀಠ ಪ್ರಶಸ್ತಿ ಇದೆಲ್ಲ ಹೇಳಿದರು. ನನಗೆ ಇನ್ನೂ ಬೇರೆ ಬೇರೆ ರೀತಿಯಾಗಿ ಕೆಲವು ನಮ್ಮ ಬೋಪಯ್ಯ ಅಂತ ಉದಯ ನ್ಯೂಸಲ್ಲಿದ್ದರು, ಅವ್ರ ಹತ್ರನೂ ಕೂಡ ಕೆಲವು ವಿಷಯಗಳನ್ನ ತೊಗೊಂಡೆ. ಹಾಗಾಗಿ ಏನು ಮಾಡಿದೆ, ಈ ಬಸ್ ಸ್ಟ್ಯಾಂಡು ನಿರ್ಮಾಣ ಮಾಡಿ ಅದರಲ್ಲಿ ಕನ್ನಡದ ಬಗ್ಗೆ ಇಟ್ಟೆ. ಕನ್ನಡದ ಬಗ್ಗೆ ಇಟ್ಟು 2007 ಡಿಸೆಂಬರ್ 16 ಇನಾಗ್ರೇಷನ್ ಆಯಿತು. ಇನಾಗ್ರೇಷನ್ ದಿವಸ HD ಸಿದ್ದರಾಮಯ್ಯ ಕನ್ನಡ ಅಭಿವೃದ್ಧಿ ಅಧ್ಯಕ್ಷರು ಅವ್ರು ಬಂದಿದ್ದರು. ಜನ ಎಲ್ಲ ತುಂಬ ಸೇರಿಕೊಂಡು ಅಭಿಮಾನ ಅಂದರೆ ಬೋರ್ಡುಗಳ ಇಟ್ಕೊಂಡು ನನ್ನ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದ್ರು. ಆ ಖುಷಿ ಆಯ್ತು ನನಗೆ. ಅದಾದಮೇಲೆ ಕಾರಣಾಂತರಗಳಿಂದ ಆ ಬಸ್ ನಿಲ್ದಾಣನ ಹೊಡೆದಾಕಿದ್ದಾಯಿತು. ಅದಾದಮೇಲೆ ನನಗೆ ಒಂದು ಮನಸ್ಸಲ್ಲಿ ಛಲ ಹುಟ್ಟಿತು, ಈ ಥರ ಹಿಂಗೆ ಮಾಡ್ತಾರೆ ಅಂತೇಳಿ BBMP ಕಮಿಷನರ್ ಹತ್ರ ಹೋಗಿ ಒಂದು ಪರ್ಮಿಷನ್ ತೊಗೊಂಡು ಬಂದೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಅಂತ. ಅವರು ಯಾರು ತೊಂದರೆ ಇಲ್ದಂಗೆ ಮಾಡಿ ಅಂತ ಹೇಳಿದ್ರು. ಅಲ್ಲಿನ MLA ಅವ್ರೆಲ್ಲ ಕೇಳಿಬಿಟ್ಟು ಅವ್ರು ಹೇಳ್ದಂಗೆ ಒಂದು ಒಳ್ಳೆ ಸ್ಥಳ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಯೋಚನೆ ಮನಸ್ಸಲ್ಲಿ ಏನಿದೆ ಅಂದರೆ ಒಂದು ಛಲ, 100 ವರ್ಷ ಈ ಬಸ್ ನಿಲ್ದಾಣ ಇರಬೇಕು, ಯಾರು ಅಲ್ಲಾಡಿಸ್ಬಾರ್ದು ಅಂತ ಮನಸ್ಸಲ್ಲಿ ಬಂತು. ಹಾಗಾಗಿ ಯಾರಿಗೂ ತೊಂದರೆ ಇಲ್ದಂಗೆ ಒಳ್ಳೆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿ 6 ತಿಂಗಳು ನಾನು ನಿದ್ದೆ ಕೆಟ್ಟಿದ್ದೀನಿ. ಯಾಕೆಂದರೆ ನಾವೇನಾದ್ರು ಒಂದು ಕೊಟ್ಟರೆ ಜನಗಳಿಗೆ ಅದು ಸಂತೋಷವಾಗಿರಬೇಕು, ಅದು ನಿರಂತರ ಇರಬೇಕು, ಶಾಶ್ವತ ಇರಬೇಕು. 100 ವರ್ಷ ನೋಡಿದ ತಕ್ಷಣವೇ ಇಂಥ ಕೆಲಸ ಮಾಡ್ರು ಅಂತ. ಹಾಗಾಗಿ ಜನ ಬಂದವ್ರಿಗೆ ಹೋದವ್ರಿಗೆ ಅಲ್ಲಿ ಕೂತ್ಕೊಂಡು ಸಮಯ ಕಳೆಯೋಂಗೆ. ಕೆಲವರೆಲ್ಲ ಹೇಳ್ತಾರೆ, ಸರ್ ನಾವು ಇದೆಲ್ಲ ಓದ್ಕೊಂಡು ಹಾಡು ಕೇಳಿಕೊಂಡು ಬಸ್ಸೇ ಮಿಸ್ ಮಾಡ್ಕೊತೀವಿ ಅನ್ನೋ ರೀತಿ ಎಲ್ಲ ವ್ಯಕ್ತಪಡಿಸ್ತಾರೆ. ಆಗ ಬರೀ ಅವರಿಗೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಒಂದು ನೆರಳು ಕೊಡೋದಲ್ಲ, ಅದರಲ್ಲಿ ನಾವು ಈ ಮಾಹಿತಿಗಳು ಕನ್ನಡದ ಬಗ್ಗೆ ಮಾಹಿತಿಗಳು ಇಟ್ಟರೆ ಅವ್ರಿಗೂ ಜ್ಞಾನಾರ್ಜನೆ ಆಗುತ್ತೆ, ಅವ್ರಿಗೂ ಒಂದು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಖುಷಿ ಆಗುತ್ತೆ. ಅದನ್ನು ನೋಡೋಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ ನಮ್ಮ ಬಸ್ ಸ್ಟ್ಯಾಂಡ್ ನೋಡೋಕ್ಕೆ, ಬಂದು ಸಂತೋಷ ಪಡಿಸ್ತಾರೆ. ಇವರು ಬಸ್ ಸ್ಟ್ಯಾಂಡಲ್ಲಿ ಹಾಕಿರೋ ಮಾಹಿತಿಗಳನ್ನ ಪ್ರತಿದಿನ ಬಸ್ ಸ್ಟ್ಯಾಂಡ್ ಬರೋರು ಅದನ್ನೇ ಓದ್ಕೊಂಡಿರೋಕ್ಕಾಗಲ್ಲ ಅಂತೇಳಿ ದಿನವೂ ಕನ್ನಡ ದಿನಪತ್ರಿಕೆ 5 ಕನ್ನಡ ದಿನಪತ್ರಿಕೆ ತರಿಸ್ತೀನಿ. ಅಲ್ಲಿರುತ್ತೆ, ಅಲ್ಲಿ ಕುಡಿಯೋ ನೀರು ಮಿನರಲ್ ವಾಟರ್ ಇಟ್ಟಿದ್ದೀನಿ, ಅಲ್ಲೊಂದು ಕನ್ನಡ ಗಡಿಯಾರ ಇದೆ, ಕನ್ನಡ ಬಾವುಟ ಇದೆ. ನೋಡೋಕ್ಕೆ ನನಗೆ ಹೆಂಗೆ ಅಂದರೆ ಈ ಹೊಯ್ಸಳರ ದೇವಸ್ಥಾನಗಳಲ್ಲಿ ನೋಡಿದಾಗ ನನಗೆ ತುಂಬ ಮನಸ್ಸಲ್ಲಿ ಒತ್ತು ಕೊಟ್ಟಂಗಿತ್ತು. ಹಾಗಾಗಿ ಸ್ವಲ್ಪ ಹೊಯ್ಸಳ ಶೈಲಿಯಲ್ಲಿ ಮಾಡಿ ಅದು ಹೊಯ್ಸಳದ ಒಂದು ಲಾಂಛನ, ಒಂದು ಮೇಲೆ ಒಂದು ವಿಗ್ರಹ ಬಿಟ್ಟಿದ್ದೀನಿ. ಆದಮೇಲೆ ಈ ದಿನಪತ್ರಿಕೆ ಇದೆಯಲ್ಲ, ಇವ್ರಿಗೆ ಅದರ ಮೇಲ್ಪಟ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಜನಕ್ಕೊಂದು ಸಮಯ ಕಳಿಬೇಕಲ್ಲ. ಬೆಳಿಗ್ಗೆ 6ರಿಂದ 7 ಗಂಟೆಗೆ ಟೈಮಿಂಗು ಎಲ್ಲ ರೆಕಾರ್ಡಿಂಗು ಅದೆಲ್ಲ ಆಟೋಮೆಟಿಕ್ ಮಾಡಿಬಿಟ್ಟಿದ್ದೀನಿ. 6ರಿಂದ 7 ಗಂಟೆವರೆಗೂ ಸುಪ್ರಭಾತ, ಭಕ್ತಿಗೀತೆ, ಸುಪ್ರಭಾತ ಮತ್ತು ವಿಷ್ಣು ಸಹಸ್ರನಾಮ. 7ರಿಂದ 8 ಗಂಟೆ ಆ ದಿನಕ್ಕೆ ತಕ್ಕಂತೆ ಭಕ್ತಿಗೀತೆಗಳು, 8ರಿಂದ 10 ಗಂಟೆಗೆ ಭಾವಗೀತೆಗಳು, 10ರಿಂದ 12 ಗಂಟೆಗೆ ಹೊಸ ಚಿತ್ರಗೀತೆಗಳು, 12ರಿಂದ 1 ಗಂಟೆಗೆ ರಂಗಗೀತೆಗಳು, 1ರಿಂದ 3 ಗಂಟೆಗೆ ಜನಪದ ಗೀತೆಗಳು, 3ರಿಂದ 4 ಗಂಟೆಗೆ ರಂಗಗೀತೆಗಳು ಮಾಡಿ 4ರಿಂದ 7 ಗಂಟೆಗೆ ಹಳೆ ತುಂಬ ಅದ್ಭುತವಾದ ಹಾಡುಗಳು, 7ರಿಂದ 8 ಮತ್ತೆ ಜನಪದ ಗೀತೆಗಳು, 8ರಿಂದ 10 ಗಂಟೆವರೆಗೂ ಕನ್ನಡ ಹಾಡುಗಳು. ಅದರ ಮಧ್ಯೆ ನಮ್ಮ ಕುವೆಂಪು ಅವರು ಮತ್ತು MS ಸುಬ್ಬಲಕ್ಷ್ಮಿಯವರು, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಇವ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳೆಲ್ಲ ಕೊಟ್ಟಿದ್ದೀವಿ. ಅದು ಜನ ಭಾಳ ಖುಷಿ ಪಡ್ತಾರೆ. ಪ್ರತಿದಿನ ಇಲ್ಲಿ ಬಂದು ಹೋಗ್ಬೇಕಂತ ಬಂದು ಹೋಗೋರೆ ಭಾಳ ಜನ ಬರ್ತಾರೆ, ನೋಡೋಕ್ಕೆ ಭಾಳ ಜನ ಬರ್ತಾರೆ. ಅದನ್ನು ನೋಡಿಬಿಟ್ಟು ನನಗೆ ಎಷ್ಟು ಫೋನ್ಗಳು ಬರುತ್ತೆ, ಮೆಸೇಜ್ ಬರುತ್ತೆ ಅಂದರೆ ನಮಗಾಗಲೇ ಭಾವೋದ್ವೇಗ ಆಗಿಬಿಡುತ್ತೆ. ಅಷ್ಟೊಂದು ಹೆಮ್ಮೆ ಪಡ್ತೀನಿ ನಾನು. ಇಂಥ ಕೆಲಸ ಮಾಡಿ ಇಷ್ಟ ಆಯ್ತದೆ. ಅದನ್ನು ನೋಡಿಬಿಟ್ಟು 100 ಜನ ಕೌನ್ಸಿಲರ್ಗಳು ಅವರೆಲ್ಲ ಬಂದು ನೋಡ್ಕೊಂಡೋದ್ರು. ಆದರೆ ಒಂದು ರಾಜ್ಕುಮಾರ್ ಸಮಾಧಿ ಹತ್ರ ಕೃಷ್ಣಾನಂದ ನಗರ ಅಂತೇಳಿ ಅಲ್ಲಿನ ಕಾರ್ಪೊರೇಟ್ರು, ಸರ್ ನಮಗೊಂದು ಕಟ್ಕೊಡಿ, ನಿಮ್ಮ ಹಣ ಏನಿದೆ ಕೊಡ್ತೀವಿ ಅಂತೇಳಿ, ನೀವೇ ಕಟ್ಕೊಡ್ಬೇಕು, ಬೇರೆಯವರು ಮಾಡಿದ್ರೆ ಕೆಡಿಸ್ಬಿಡ್ತಾರೆ ಅಂತೇಳಿ ಇದೇ ಥರದ್ದೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಗಂಗಾನಗರಲ್ಲಿ ಒಬ್ಬರು ಸ್ನೇಹಿತರು ಆನಂದ್ ಅಂತ ಕೌನ್ಸಿಲರು, ನಿಮ್ಮದೇ ಕಾಪಿ ಮಾಡ್ತೀವ್ರು, ನನಗೂ ಖುಷಿ. ಒಂಥರ ಕೆಂಪೇಗೌಡ ಟವರ್ ಥರ ಎಲ್ಲ ಕಡೆ ಒಂದಷ್ಟು ಬಂದರೆ ನಮಗೂ ಖುಷಿ ಆಗುತ್ತೆ ಅಂತೇಳಿ ಈ ಬಸ್ ಸ್ಟ್ಯಾಂಡ್ ಬಗ್ಗೆ ಅಲ್ಲಿನ ಜನಗಳು ಹೇಳೋ ರೀತಿ ನೋಡಿಬಿಟ್ರೆ ನನಗೆ ಅಷ್ಟೊಂದು ಸಂತೋಷ ಆಗುತ್ತೆ. ಮಾಡಿದ ಕೆಲಸ ಸಾರ್ಥಕ ಅಂತೇಳಿ. ಇದ್ರ ಬಗ್ಗೆ ನಾವು ಹಣ ಗಿಣ ಎಲ್ಲ ನೋಡೋಕೆ ಹೋಗಬಾರ್ದು. ಹಣ ಇರುತ್ತೆ, ಹೋಗುತ್ತೆ, ಖರ್ಚಾಗುತ್ತೆ. ಆ ಬುಕ್ಲೆಟ್ ಒಂದು ಸಾರಿ ಕೊಡಿ ಸರಿ. ಸೊ ನಾನಿಲ್ಲಿ ಗಮನಿಸ್ತಾ ಇದ್ದೆ, ಒಂದು ಅದ್ಭುತವಾದ ಬುಕ್ಲೆಟನ್ನು ತಂದಿದ್ದಾರೆ. ಸೊ ನಾವು ಬಸ್ ನಿಲ್ದಾಣದ ಬಗ್ಗೆ ಮಾತನಾಡ್ತಿದ್ವಲ್ಲ ಇದುವರೆಗೂ, ಮಾದರಿ ಬಸ್ ನಿಲ್ದಾಣ ಈ ರೀತಿ ಇರುತ್ತೆ. ಸೊ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಯಾವುದೋ ಒಂದು ದೇವಸ್ಥಾನನ ನೋಡಿದ ಹಾಗೆ ಅನಿಸುತ್ತೆ. ಸೊ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ನೋಡಿ. ನಮ್ಮ ಚಿತ್ರ ಕೊಟ್ಟರು, ಎಷ್ಟು ಸೊಗಸಾಗಿದೆ.
ಸೊ ರಾತ್ರಿ ಹೊತ್ತು ನೋಡಿದ್ರೆ ಏನೋ ಒಂದು ಸ್ವಲ್ಪ ಅಲ್ಲಿ ಮತ್ತೆ ಹೂವಿನ ಹಾರ ಕೂಡ ಹಾಕಿ ಜನ ಅದನ್ನ ಓದ್ತಾ ಇರೋದು ನಿಜವಾಗ್ಲೂ ಅದ್ಭುತ ಪರಿಕಲ್ಪನೆ ಸರ್. ಬಹಳ ಸಂತೋಷ ಆಯಿತು ಈ ಒಂದು ಬಸ್ ನಿಲ್ದಾಣ ನೋಡಿ ಇದ್ರ ಬಗ್ಗೆ ಕೇಳಿ. ಸೊ ನಮ್ಮ ಏರಿಯಾದಲ್ಲಿ ಈ ಥರದೊಂದು ಆಗಲಿ, ಯಾರಾದರೂ ಕನ್ನಡ ಪರ ಆಲೋಚನೆ ಇರೋರು ಬಂದು ಕಟ್ಟಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಈ ಗಿಡ ಮರಗಳನ್ನು ನೆಡಬೇಕು, ಸೂಪರ್ ಬಸ್ ನಿಲ್ದಾಣವೆಲ್ಲ ಮಾಡಬೇಕು ಅನ್ನೋದು ತಮ್ಮ ಪರಿಕಲ್ಪನೆ. ಸೊ ಅದನ್ನು ಇವಾಗ ಕಾರ್ಯರೂಪ ಕೂಡ ತರ್ತಾ ಇದ್ದೀರಿ. ಸೊ ಮುಂದಿನ ಯೋಜನೆಗಳು ಅಂತ ಬಂದಾಗ ಈ ಕೆಲವೊಂದು ಗಿಡಗಳ ಆಯುಸ್ಸು ಇಷ್ಟು ಅಂತ ಇರುತ್ತೆ, ಅಥವಾ ತುಂಬ ದೊಡ್ಡದಾಗಿ ಬೆಳೆದಾಗ ಯಾವುದು ಹೈ ಟೆನ್ಷನ್ ವೈರ್ ತಾಗುತ್ತೆ ಅಂತ ಆಗಿರಬಹುದು, ಮನೆಗಳ ಮೇಲೆ ಬೀಳುತ್ತೆ ಅಂತ ಆಗಿರಬಹುದು, ಅಥವಾ ಕೆಲವೊಂದು ಗಿಡಗಳಿಗೆ ನೀವು ಟ್ರೀ ಗಾರ್ಡ್ ಹಾಕಿರ್ತೀರಿ, ದನ ಕರುಗಳು ಮೇಯಬಾರ್ದು ಅಂತ ಆಗಿರಬಹುದು. ಇನ್ನ ಕೆಲವರು ಕಸಗಳಂತಂದು ಗಿಡದ ಬುಡದಲ್ಲಿ ಹಾಕ್ತಾರೆ. ಸೊ ಇದಕ್ಕೆಲ್ಲ ಏನು ಪರಿಹಾರ ಕಂಡುಕೊಂಡಿದ್ದೀರಿ ಸರ್? ರೈಲ್ವೆ ಹಳಿ ಹತ್ರ ಇದೆಲ್ಲ ಸರ್ವೇ ಸಾಮಾನ್ಯ ಇರುತ್ತೆ, ಬಟ್ ಆ BBMP ಅವರು ಅದೆಲ್ಲ ತೊಗೊತಾರೆ. ನಾವು ನಮ್ಮ ಜನ ಬಿಟ್ಟು ಆಗಾಗ ಕ್ಲೀನ್ ಮಾಡಿಸ್ತೀವಿ. ತಡಕೆಗಳೆಲ್ಲ ಬಿಡಿ ಬೆಳೆದ ಮೇಲೆ ಅದೆಲ್ಲ ಆಗೋಯ್ತು ಅಷ್ಟೇ. ಬಟ್ ಸಾಮಾನ್ಯವಾಗಿ ಈ ಮರಗಳು 100-300 ವರ್ಷ ಇದ್ದೇ ಇರುತ್ತೆ. ಅಲ್ಲಿ ನಮ್ಮ ಕೈಲ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾ ಹೋಗೋದು. ಅದಕ್ಕೋಸ್ಕರ ಈಗ ನಾವು ನೆಡ್ತಾ ಇದ್ದೀವಿ, 20 ವರ್ಷ ಮೇಲೆ ನೆಟ್ಟಿದ್ದೀವಿ, ಅದಕ್ಕೆ 20 ವರ್ಷ ವಯಸ್ಸಾಯಿತು. ಈಗ ನೆಕ್ಸ್ಟ್ ನೆಡೋದೆಲ್ಲ ಅದು ಮತ್ತೆ ಇರುತ್ತೆ. 200-300 ವರ್ಷ ಅಂತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ನನಗೆ. ಸೊ ಹಾಗೆ ಕೈಲಾಗಿದ್ದು ಸೇವೆ ಮಾಡಬೇಕು, ಕ್ಲೀನ್ ಮಾಡೋದು, ತಡಕೆಗಳು ಕೊಂಬೆ ಬಿದ್ದಾಗೆಲ್ಲ ನಾವೇ ಹೋಗಿ ತೆಗಿತೀವಿ. ಮಳೆಗಳಲ್ಲಿ ಸ್ವಲ್ಪ ಗೆದ್ದಲಾಗ್ಬಿಟ್ಟು ಕೆಲವು ಕಡೆ ಎಲ್ಲ ಕೊಂಬೆಗಳು ಬಿದ್ದೋಗಿರ್ತವೆ, ಅದನ್ನು ನಾವೇ ತೆಗಿತೀವಿ. ಮತ್ತು ಎಲ್ಲರೂ ಕೆಲವು ಮರಗಳು ಈ ಗೆದ್ದಲೆಲ್ಲ ತಿಂದ್ಬಿಟ್ಟು ಸತ್ತೋಗ್ತವೆ. ಸೊ ಅದನ್ನು ಕೂಡ ತೆಗೆದುಬಿಟ್ಟು ಇವತ್ತು ರೀಪ್ಲಾಂಟಿಂಗ್ ಮಾಡ್ತಿದ್ದೀವಿ. ಸೊ ಅದು ಮಹೋಗನಿ ಅಲ್ಲಿಲ್ಲ ನನ್ನ ಹೆಸರುಗಟ್ಟಾಗಿ ಹೋಗಿ ಗಿಡ ಮರ ತೊಗೊಂಬಂದಿದ್ದೀವಿ. ಸೊ ಅದು ಕಾಯಕ ಬಿಡಿ, ಇವತ್ತು ವಿಶ್ವ ಪರಿಸರ ದಿನ ಅಂತ ಒಂದು ಹಬ್ಬ ಅಂದ್ಕೊಂಡು ನಾವು ಮಾಡ್ತೀವಿ ಅಷ್ಟೇ. ಅದನ್ನು ಒಂದು ದಿವ್ಸಕ್ಕೆ ಮಾಡಲ್ಲ, ವರ್ಷ ಪೂರ್ತಿ ನಾವು ಅಲ್ಲಲ್ಲಿ ನೆಡ್ತಾ ಇರ್ತೀವಿ. ಅದನ್ನು ನಾವು ಎಲ್ಲಿ ನೆಡ್ತೀವೋ ಅದನ್ನು ನಾವು ಖಂಡಿತ ಪಾಲಿಸ್ತೀವಿ, ಅದನ್ನು ಮೇಂಟೈನ್ ಮಾಡ್ತೀವಿ. ಹಾಗೆ ಬೇರೆಯವ್ರಿಗೂ ಅದು ಒಂಥರ ಉತ್ತೇಜನ ಕೊಟ್ಟಂಗೆ ಆಗಬೇಕು, ಅವರು ಕೂಡ ನೆಡ್ಲಿ ಅಂತ. ಬಟ್ ಸಾಕಷ್ಟು ಜನ ನನ್ನನ್ನು ನೋಡಿ ನನ್ನ ಹತ್ರ ತಿಳ್ಕೊಂಡು ಅವ್ರವ್ರ ಊರುಗಳಲ್ಲಿ ಈ ಥರ ಬಸ್ ಸ್ಟ್ಯಾಂಡ್ಗಳು ನಾವು ಮಾಹಿತಿಗಳನ್ನ ಕೊಡಿ ಅಂಥೇಳಿ ಅವ್ರು ಯಾವ ರೀತಿ ಕಟ್ಟಿದಾರೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಕಟ್ತೀವಿ ಅಂತ ಮಾಹಿತಿಗಳು ತೊಗೊಂಡಿದ್ದಾರೆ. ಮತ್ತು ಗಿಡ ಮರದೆಲ್ಲ ನಮಗೂ ಸ್ವಲ್ಪ ಗೈಡ್ ಮಾಡಿ, ನೀವೇನೋ ಮಾಡಿದಾಗ ನಮಗೂ ಕರಿ ಅಂತಾರೆ. ಆ ಟೈಮ್ ಕರಿಯೋದು ಒಂದು ಸ್ವಲ್ಪ ಮಾಡಿಸೋದು. ಏನೇನು ತರ್ತೀರಿ ಸರ್ ಈ ಗಿಡಗಳನ್ನೆಲ್ಲ ತಗೊಳೋದು? ನರ್ಸರಿಯಿಂದ ತಗೋತೀರಾ ಅಥವಾ ಹೇಗೆ? ಮೊದಲೆಲ್ಲ ಸ್ವಲ್ಪ ಸರ್ಕಾರದ ಕಡೆಯಿಂದ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಮಿನಿಮಮ್ ದುಡ್ಡಿತ್ತು. ಈಗೆಲ್ಲನೂ ಅಲ್ಲೆಲ್ಲ ಹೋಗಿ ಅವರೆಲ್ಲ ಏನು ಮಾಡ್ತಾರೆ, ಎತ್ತರ ಬೆಳೆಸಿರ್ತಾರೆ, ಅದನ್ನು ಸರ್ಕಾರದಿಂದ ನೆಡಕ್ಕೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನೀಗ ಹೆಸರುಘಟ್ಟ ಕೊಟ್ಟೋಗ್ತೀನಿ. ಹೆಸರುಘಟ್ಟದಲ್ಲಿ ಪ್ರೈವೇಟ್ ನರ್ಸರಿಗಳಿದೆ, ಎತ್ತೆತ್ತರವಾದ ಗಿಡ 7-8 ಗಿಡ ಸಿಗುತ್ತೆ. 100-200 ರೂಪಾಯಿ ಆಗುತ್ತೆ. ಎಷ್ಟೋ ಖರ್ಚು ಮಾಡ್ತೀವಿ ನಾವು. ಪೆಟ್ರೋಲ್ ಹಾಕಿದ್ರೆ ದಿವಸಕ್ಕೆ ಎಷ್ಟೋ ಪೆಟ್ರೋಲ್ ಖರ್ಚಾಗ್ಬಿಡುತ್ತೆ. ಅದೇನು ನಮ್ಮ ದೊಡ್ಡದು ಅನ್ಸಲ್ಲ. ಅದಕ್ಕೆ ಜನ ಗುಂಡಿ ತೆಗೆದು ಈಗಲೂ ಗುಂಡಿ ತೆಗಿತಾ ಇದ್ದಾರೆ. ಈಗೆಲ್ಲ ಶಾಲಾ ಮಕ್ಕಳು ಬರ್ತಾರೆ ಈಗ 11:30-12 ಗಂಟೆಗೆ. ಅವರೆಲ್ಲ ರಿಕ್ವೆಸ್ಟ್ ಮಾಡೋರು ಮಕ್ಕಳಿಗೆ ತೋರಿಸ್ಕೊಡೋದು. ಒಂದು 50-120 ಹಾಕ್ತೀವಿ. ಮತ್ತು ಈ ವರ್ಷ 1,000 ಗಿಡ ನೆಡಬೇಕಂತ ಪ್ರತಿ ವರ್ಷ 500,000 ಅಂತ ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಬಡಾವಣೆಗಳು ಮಾಡ್ತೀವಲ್ಲ ಅಲ್ಲೆಲ್ಲ ಇನ್ನೂ 1,000ಕ್ಕೆ 1,000. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ರೈಲ್ವೆ ಹಳಿ ಪಕ್ಕದಲ್ಲಿ ನಾನು ಇಟ್ಟಿದ್ದೀನಲ್ಲ, ಕಾಡು ಹೆಂಗೆ ಬೆಳೆಯುತ್ತೆ ಅಂತ ನಾವು ಅಲ್ಲಿ ನೋಡಲಿಕ್ಕಾಗಲ್ಲ. ಆದರೆ ಇಲ್ಲಿ ನಮ್ಮ ಗಿಡಗಳ ಪಕ್ಕದಲ್ಲಿ ಸುಮಾರು ಒಂದು 50 ಗಿಡಗಳು 500 ಗಿಡ ಬೀಜಗಳು ಉದುರ್ಬಿಟ್ಟು 500 ಗಿಡ ಬಂದ್ಬಿಟ್ಟಿದೆ. ಈಗ ಅದೆಲ್ಲ ತೆಗೆದು ನಾವು ಬೇರೆ ಕಡೆ ರೀಪ್ಲಾಂಟ್ ಮಾಡೋದೇ ಒಂದು ದೊಡ್ಡ ಸಾಹಸ ಈಗ. ಯಾಕೆಂದರೆ ಅದು ಬೆಳೆದ್ಬಿಟ್ಟಿದೆ. ಮತ್ತು ಅದು ಇನ್ನೂ ಬೆಳೆಯಕ್ಕೆ ಶುರು ಮಾಡಿದ್ರೆ ಒಂದಕ್ಕೊಂದಕ್ಕೆಲ್ಲ ಟಚ್ ಆಗ್ಬಿಟ್ಟು ಎಲ್ಲ ದಪ್ಪಾಗೆಲ್ಲ ಹಾಳಾಗೋಗುತ್ತೆ. ಸೊ ಹಾಗಾಗಿ ಅದನ್ನು ಆ ಗಿಡಗಳನ್ನೂ ಕೂಡ ತೆಗಿತೀವಿ. ಈಗ ಹೊಸ ಗಿಡ ತೊಗೊಂಬಂದಿದ್ದೀವಿ. ಈ ಗಿಡಗಳು ತುಂಬ ಅದ್ಭುತವಾಗಿದೆ, ಅದನ್ನ ತೆಗೆದು ಮಾಡ್ತೀವಿ. ಹಾಗೆ ಕಾಡು ಅಂದರೆ ನೋಡಿ, ನಾವು ಅಂದ್ಕೊಳೋದು ನಾನು 4,000 ಅಂದ್ಕೊತೀನಿ. ಈ 4,000 ಒಂದು ದಿವಸ ಅದು 25-30,000 ಆಗಿರುತ್ತೆ. ನಾವು ನೆಟ್ಟಿರೋದು ಇಷ್ಟು ಅಂತ ನಾವು ಹೇಳ್ತೀವಿ ಅಷ್ಟೇ. ಅದು ಎಷ್ಟು ಮರಿಗಳಾಗ್ತಾ ಇದೆ ಅಂದರೆ ಅದು ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಓಕೆ, ನಾನೊಂದು ವರದಿ ಗಮನಿಸ್ತಾ ಇದ್ದೆ, ಒಬ್ಬ ವ್ಯಕ್ತಿಗೆ 10 ಮರ ಇರಬೇಕು ಅಂತ ಏನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂತೆ. ಅಂದ್ರೆ 10 ವ್ಯಕ್ತಿಗಳಿಗೂ ಒಂದು ಮರ ಇಲ್ಲ ಅನ್ನೋ ತರ ಏನೋ ಇದೆ ಅಂತ. ಹೌದಾ ಸರ್ ಅದು? ಹೌದು ನಿಜ. ಇಲ್ಲ, ನಾನು ಅದಕ್ಕೆ ನಂದೇನಂದ್ರೆ ಥೀಮು, ನಾನೊಬ್ಬ ಬಿಲ್ಡರ್ ಆಗಿ ಮನೆಗಳು ಕಟ್ತೀನಲ್ಲ, ಒಂದು ಮನೆ ಕಟ್ಟಿದ್ರೆ 10 ಗಿಡ ಹಾಕಬೇಕು ಅಂತ ಲೆಕ್ಕ. ನಾನು ಬೆಂಗಳೂರಲ್ಲಿ ಒಂದು 300 ಮನೆ ಕಟ್ಟಿದ್ದೀನಿ. 300 ಮನೆ 3,000 ಲೆಕ್ಕ. ನಾನು 3,000 ಈಗ 5,000-6,000 ಆಗ್ತಾ ಇದೆ. ಮತ್ತಿನ್ನು ಕೈಲ ಅಷ್ಟಕ್ಕೆ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು. ಯಾಕಂದರೆ ಬಡಾವಣೆ ಮಾಡುವಾಗ ಗಿಡ ಮರ ಸಾಮಾನ್ಯವಾಗಿ ಕಡಿದು ಮಾಡೆಲ್ಲ ರಸ್ತೆಗಳು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಇದು ಬೇಕು. ಜನ ಸಿಕ್ಕಾಪಟ್ಟೆ ಜನ ಬೆಂಗಳೂರು ಬಂದಿದ್ದಾರೆ. ಇಲ್ಲಿ ಇರೋರು ಕೂಡ ನಾವು ಮಕ್ಕಳು ಸಂತಾನಗಳಾಗಿ ಅವರೆಲ್ಲ ಕೂಡ ಬದುಕಬೇಕಲ್ವ. ಹಾಗೆ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ ನಿಲ್ಸೋಕ್ಕಾಗಲ್ಲ. ಬಟ್ ನಾವೆಲ್ಲ ಪ್ರತಿಯೊಬ್ಬರೂ ಎಚ್ಚೆತ್ಕೊಂಡು ನಮ್ಮ ಪರಿಸರ ಹೀಗಿದ್ರೆ ಮುಂದಕ್ಕೆ ಇವತ್ತು ನೋಡಿ ನೀವೇ ನೋಡ್ತಾ ಇದ್ದೀರಾ, ಓಝೋನ್ ಲೇಯರು ಹರಿದೋಗ್ತಾ ಇದೆ. ಬೆಂಗಳೂರಲ್ಲಿ 39 ಡಿಗ್ರಿ ಬಂದಿದೆ. ನಾವೀಗ 15-20 ದಿವಸಕ್ಕೆ ಮೊದಲು ಯಾರೂ ಇರೋಕ್ಕಾಗ್ತಿರ್ಲಿಲ್ಲ. ಅದು ಇಲ್ಲ, 39 ಡಿಗ್ರಿಗೆ ಹಿಂಗಿದೆ.
ಇನ್ನು ಬೇರೆ ನೀವು ಜೈಪುರ್ಲವ್ರು 43, 45, ಮೊನ್ನೆ ನೋಡಿ ಡೆಲ್ಲಿಯಲ್ಲಿ 53 ಡಿಗ್ರಿ, 60 ಡಿಗ್ರಿ ಆಗಿಬಿಟ್ರೆ ಯಾವ ಮನುಷ್ಯ ಪ್ರಾಣಿ ಕೂಡ ಈ ಭೂಮಿ ಮೇಲೆ ಬದುಕೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಕೈಲಾಗಿ ಸೇವೆ ಮಾಡಿ. ನಮ್ಮ ಕಾರು, ನಮ್ಮ ಮನೆ, ನಮ್ಮ ಬಂಗ್ಲೋ, ನಮ್ಮ ಊಟ, ಆಟ, ಓಟ, ಓಡಾಟ, ಮೊಬೈಲು ಎಲ್ಲ ಇರುತ್ತೆ ನೋಡಿ. ಈ ಮೊಬೈಲ್ ಟವರ್ಗಳು ಬಂತು, ನಮಗೆಲ್ಲನೂ ಅನುಕೂಲ ಆಯಿತು, ಎಲ್ರಿಗೂ ಐಷಾರಾಮಿ ಜೀವನ ಬೇಕು. ಆದರೆ ಮೊಬೈಲ್ ಟವರ್ ಬಂತು, ಪಕ್ಷಿಗಳೆಲ್ಲ ಹೋಯ್ತು. ಗುಬ್ಬಚ್ಚಿ ನಾವು ನೋಡಲಿಕ್ಕೆ ಕಣ್ಣು ಸಿಗಲ್ಲ, ಅದೇ ಹಳ್ಳಿಗಳಿಗೆ ಹೋಗಿ ಸಿಗುತ್ತೆ. ಇಲ್ಲೆಲ್ಲ ಅಷ್ಟೊಂದು ಟವರ್ ಬಂದುಬಿಟ್ಟಿದೆ, ಪಕ್ಷಿಗಳೇ ಕಾಣ್ದಂಗೆ ಆಗ್ಬಿಟ್ಟಿದೆ. ಮೊದಲೆಲ್ಲ ನಾವು ನೆಟ್ಟಾಗ ಗಿಡಗಳು, ಅಲ್ಲಿ ನನ್ನ ಸ್ನೇಹಿತೊಬ್ಬರು ವೀಡಿಯೋ ಮಾಡ್ತಾಯಿದ್ರು, ಅವರು ಪ್ರೊಫೆಷ್ನಲ್ಲು. ಅವರು ನನಗೆ ಹೇಳ್ತಾಯಿದ್ರು ಇಲ್ಲಿ 16 ಜಾತಿಯ ಪಕ್ಷಿಗಳು ಬರ್ತವೆ ಅಂತೇಳಿ. ಈಗ ಅವರು ತೆಗೆಯೋದು ಬಿಟ್ಟರು, ಆ ರಸ್ತೆಯಲ್ಲಿ ಯಾರು ಓಡಾಡೋಕ್ಕಾಗ್ತಿರಲಿಲ್ಲ ಮೊದಲು. ಈಗ ಒಂದು ಹೈವೇ ಕನೆಕ್ಟಿಂಗ್ ಮಾಡಿಬಿಟ್ರು, ಪ್ರತಿ ಸೆಕೆಂಡ್ಗೂ ಗಾಡಿ ಓಡ್ತಾ ಇರುತ್ತೆ. ಇನ್ನೆಲ್ಲಿಂದ ಪಕ್ಷಿಗಳು ಬರುತ್ತೆ? ಎಲ್ಲೋ ಬರ್ತವೆ ಪಾಪ, ವಾಸಸ್ಥಾನ ರಾತ್ರಿ ಹೊತ್ತು ಉಳ್ಕೊಳ್ತವೆ, ಹೋಗ್ತವೆ. ಸೊ ಕೈಲಿ ಆಮೇಲೆ ಕೆಲವು ಕಡೆ ಗೂಡುಗಳು ಇಟ್ಟಿದ್ದೀನಿ, ರಟ್ಟಿನ ಗೂಡುಗಳು. ಸೊ ಅವಕ್ಕೂ ಮಳೆಗೆಳೆ ಬಂದಾಗ ಹೆಲ್ಪ್ ಆಗುತ್ತೆ ಅಂತ. ಗಿಡ ನೆಡ್ತೀರಿ, ಕನ್ನಡ ಪ್ರೇಮ ಇದೆ, ಜೊತೆಗೆ ಪ್ರವಾಸ ಕೂಡ ತಮ್ಮ ಇಷ್ಟದ ಒಂದು ಕಾಯಕ. ಬೇರೆ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿ ನೋಡ್ಕೊಂಡ್ ಬರ್ತೀರಾ, ಯಾವ ರೀತಿ ಇದೆ, ನಾವೇನು ಚೇಂಜ್ ಮಾಡಬೇಕು ಅಂತ ನೋಡ್ತೀರಾ? ಹೋದವಾರ ನಾನು ಚಾರ್ಧಾಮ್ಗೆ ಹೋಗಿದ್ದೆ. ಅಲ್ಲಿನ ಪರಿಸರ, ಬೆಟ್ಟ, ಗುಡ್ಡಗಳು, ವಿಡಿಯೋಗಳು ಮಾಡ್ದಂಗೆ ಅಷ್ಟೊಂದು ಆಸೆ ನನಗೆ ಪರಿಸರದ ಬಗ್ಗೆ. ಅಲ್ಲಿ ನೋಡ್ಬಿಟ್ಟು ನನಗೆ ಇನ್ನೂ ಖುಷಿ ಆಗೋಯ್ತು. ಆದರೆ ನನಗೇನೆಂದರೆ ನಾವೊಂದಷ್ಟು ಕೆಲಸ ಮಾಡಿದಿರೋ ಅಂತ ಒಂದು ಸಮಾಧಾನ ಇದೆ. ಅದನ್ನು ಎಲ್ಲ ಬಡಾವಣೆಯಲ್ಲೂ ಮಾಡಬೇಕಂತ ಒಂದು ಆಸೆ ಇದೆ. ಮಾಡೋರಿದ್ರೆ ನಾವು ಸಹಕರಿಸ್ತೀವಿ, ಸೇರ್ಕೊಂಡು ಮಾಡ್ತೀವಿ. ಬಟ್ ಅಲ್ಲೆಲ್ಲ ನೀವು ಹೋದಾಗ ಆ ಬೆಟ್ಟ ಗುಡ್ಡಗಳು, ಹಿಮಾಲಯ ಪರ್ವತ ಶ್ರೇಣಿಗಳೇ ಅದು ನೋಡೋಕ್ಕೆ ಒಂದು ಚಂದ ಬಿಡಿ, ಮನಸ್ಸಿಗೆ ತುಂಬ ಆಹ್ಲಾದಕರವಾಗಿತ್ತು. ಅಲ್ಲಿನ ಐಸು, ಗ್ಲೇಸಿಯರ್ಸು ಎಲ್ಲ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಓಕೆ. ಸಹಜವಾಗಿ ಯಾರಾದರೂ ಪತಿ ಸ್ವಲ್ಪ ಸಮಾಜ ಸೇವೆಲಿರ್ತಾರೆ ಅಂತ ಹೇಳಿದ್ರೆ ಹೆಂಡತಿಗೆ ಸ್ವಲ್ಪ ಇರಿಸು ಮುರಿಸಿರುತ್ತೆ. ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಏನು ಮನೆ ದುಡ್ಡೆಲ್ಲ ತಗೊಂಡು ಹಾಕ್ತಾರಲ್ಲ ಅಂತ. ಅದು ತಮ್ಮ ಶ್ರೀಮತಿ ಆ ಕ್ಯಾಟಗರಿಯಿಂದ ಹೊರತುಪಡಿಸಿದ್ದೀವಿ. ತುಂಬ ಸಪೋರ್ಟಿವ್ ಹೆಂಡತಿ. ತಮ್ಮ ಕುಟುಂಬದ ಬಗ್ಗೆ ಹೇಳಿ. ನನ್ನ ಶ್ರೀಮತಿ ಹೇಮಾವತಿ ಅಂತೇಳಿ ಭಾಳ ಅದ್ಭುತವಾದ ಹೆಣ್ಣು. ಈ ಪ್ರಪಂಚದಲ್ಲಿ ಆ ಥರದವ್ರು 110 ಜನ ಇರ್ಬೋದೇನೋ ಅನ್ಸುತ್ತೆ ನನಗೆ. ಅವರು ಕೆಲಸ, ಶ್ರದ್ಧೆ, ಊಟ, ತಿಂಡಿ, ಪೂಜೆ ಪುನಸ್ಕಾರ, ಮಕ್ಕಳು ಮರಿ ನೋಡೋದ್ರಲ್ಲಿ ಎತ್ತಿದ ಕೈ. ಒಂದು ದಿವಸಕ್ಕೊಂದು ಬೇಜಾರು ಮಾಡ್ಕೊಳಲ್ಲ. ಆಮೇಲೆ ನಾನು ಒಂದು ಈ ಮೊದಲು ಮನೆಗಳಿಗೆಲ್ಲನೂ ಕನ್ನಡ ಮನೆ ಮುಂದೆ ಇರಬೇಕು, ಎಲ್ಲ ಬರೀ ಇಂಗ್ಲೀಷ್ ಹಾಕ್ಬಿಡ್ತಾರೆ. ಹಾಗಾಗಿ ನನಗೆ 25 ವರ್ಷಕ್ಕೆ ಮೊದಲೇ ಮನಸ್ಸಿಗೆ ಬಂತು ಕನ್ನಡ ಇರಬೇಕು ಅಂತ. ಆಗಲೇ ಆಗೇನು ಮಾಡಿದೆ, ನನಗೊಂದು ಕರೆ ನಿಮಗೊಂದು ಕನ್ನಡ ನಾಮಫಲಕ ಉಚಿತ ಅಂತೇಳಿ ಒಂದು ಬೋರ್ಡ್ ಹಾಕ್ತೆ. ಅಲ್ಲೂ ಬ್ಯಾನರ್ಗೆ ಬರೀ ನಂಬರ್ ಹಾಕಿದ್ದೆ. 1000 ಜನ ನನಗೆ ಕರೆ ಮಾಡಿದ್ರು. ಇಲ್ಲೆಲ್ಲ ಕೊಡೋಕ್ಕೆ ಶುರು ಮಾಡಿದೆ. ಕೊನೆಗೆ ಪೇಪರ್ಲ್ಲಿ ಹಾಕ್ಬಿಟ್ರು, ತಗೊಳ್ಳಿ ಜಯನಗರ, JP ನಗರ, ಅಲ್ಲಿಂದೆಲ್ಲ ಫೋನ್ ಮಾಡಿದ್ರು. ಮುಸಲ್ಮಾನರು, ಕ್ರಿಶ್ಚಿಯನ್ರೆಲ್ಲ, ತಮಿಳವರೆಲ್ಲ ಕೇಳಿಸ್ಕೊಂಡ್ರು. ಅಲ್ಲೆಲ್ಲ ಬಂದು ಮಾಡೋಕ್ಕಾಗಲ್ಲ, ಇಲ್ಲಿ ಬಂದೇ ಬೇಕಾದ್ರೆ ಮಾಡ್ಕೊಡ್ತೀವಿ, ಇಲ್ಲಿ ಬಂದು ಕೊಡ್ತಾಯಿದ್ದೆ. ಅದಾದಮೇಲೆ ಒಂದು ಬಸ್ ಸ್ಟ್ಯಾಂಡ್ ಬೇಕು ಅಂದ್ರಲ್ಲ, ಆ ಬಸ್ ಸ್ಟ್ಯಾಂಡ್ ಕಟ್ಟೋವಾಗ ನನ್ನ ಹೆಂಡತಿ ಸ್ನೇಹಿತರು ಕೆಲವರೆಲ್ಲ ಏನು ರೀ ಸಮಾಜ ಸೇವೆಗೆ ಇಳಿದ್ಬಿಟ್ರೆ ಮಕ್ಕಳು ಮರಿ ಚಿಕ್ಕವರಿದಲ್ಲ ಅಂತೇಳಿ ಅವ್ರಿಗೆಲ್ಲ ಪಾಪ ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ರಂತೆ. ನಮ್ಮನೆ ಬಂದು ಏನ್ರಿ ಈಗೆಲ್ಲ ಹೇಳ್ತಾವ್ರಂತ. ಅಯ್ಯೋ ನಾವೇನು ಮನೇನ ಮಾರ್ಕ್ ಕೊಡ್ತಾ ಇದ್ದೀವ, ಕೈಲಾಗಿದ್ದು ಬಿಲ್ಡಿಂಗ್ ಹತ್ತಿರ ಮಣ್ಣು ಜಲ್ಲಿ ತೊಗೊಂಡು ಮಾಡ್ತಾಯಿದ್ದೀವಿ ಅಷ್ಟೇ, ಏನು ಯೋಚನೆ ಮಾಡ್ಬಿಡಂದೆ. ಅದು ಇನಾಗ್ರೇಷನ್ ಆಗೋ ಟೈಮಿಗೆ ಅವರ ಸ್ನೇಹಿತರೇ ಬಂದು ಬನ್ನಿರಿ ಎಷ್ಟು ಚೆನ್ನಾಗಿ ಅಂತ ನೋಡೋಣ ಅಂತೇಳಿ ಅಷ್ಟೊಂದು ಹೆಸರಾಯಿತು ಬಸ್ ಸ್ಟ್ಯಾಂಡು. ಅವ್ರು ಯಾರು ನಮ್ಮ ಮನೇಲಿ ನನ್ನ ಹೆಂಡ್ತಿ, ನನ್ನ ಮಗ ಪವನ್ ಕುಮಾರ್ ಅಂತೇಳಿ BA, ಮಗಳು ಶೀ ಈಸ್ ಆಲ್ಸೋ BE ಓದಿದ್ದಾಳೆ. ಇಬ್ಬರಿಗೂ ಮದುವೆ ಆಗಿದೆ. ಎಲ್ಲ ಸಪೋರ್ಟಿವ್. ಯಾರು ಯಾವತ್ತೂ ನನಗೆ ಕೇಳಿದವರೇ ಇಲ್ಲ. ನಿಮ್ಮ ಹಣ ನಿಮ್ಮ ಕಾಸು ಮಾಡ್ತಾರೋ ಸೇವೆ, ಇದು ದೇವ್ರ ಸೇವೆ ಅಂತ ಮಾಡ್ತಾಯಿದ್ದೀರಾ. ನಾನು ಸಾಕಷ್ಟು ದೇವಸ್ಥಾನಗಳು ಕಟ್ಟಿದ್ದೀನಿ. ನಮ್ಮ ಸಾಕಾದ ಒಂದು ದೊಡ್ಡ ಗಣಪತಿ ಗುಡಿ ಇದೆ, ಅದು ನಾನೇ ನಿಂತು ಕಟ್ಸಿರೋದು. ಒಂದು ಬೆಂಕಟರಮಣ ಗುಡಿ, ಇನ್ನೊಂದು ಯಾವುದೋ ಆಂಧ್ರದಲ್ಲಿ ಒಂದು ಗುಡಿ. ಸೊ ಇದೆ ಸೇವೆಗಳು ಹಿಂಗಿರುತ್ತೆ. ಬಟ್ ನಮ್ಮನೇಲಿ ಯಾವತ್ತೂ ಕೂಡ ಸಪೋರ್ಟಿವ್. ಒಂದು ದಿವ್ಸಕ್ಕೂ ಅಯ್ಯೋ ಏನಿರಿ ಹಿಂಗಾಯಿತು, ಹಿಂಗೆ ಖರ್ಚು ಮಾಡಿಬಿಟ್ರೆ ಅಂತ ಅವ್ರು ಬೇಜಾರು ಮಾಡ್ಕೊಳ್ಳೋ. ನಿಮ್ಮ ದುಡ್ಡು ನಿಮ್ಮ ಕಾಸು ಸಂತೋಷ ಮಾಡಿ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಂದಿಷ್ಟು ಹಾಕ್ರೆ ಏನಾಗುತ್ತೆ ಅಂತ ಭಾಳ ಸಪೋರ್ಟಿವ್. ದೇ ಆರ್ ಆಲ್ ವೆರಿ ಹ್ಯಾಪಿ. ನಮ್ಮ ಮಗ ಆಗಲಿ, ನಮ್ಮ ಮಗಳಾಗಲಿ, ನಮ್ಮ ತಾಯಿ ಆಗಲಿ, ಎಲ್ಲರೂ ಕೂಡ. ತಮಗೆ ಯಾರಾದರೂ ನಿಮ್ಮನ್ನ ಹೊಗಳಬೇಕು ಅನ್ನೋದು ಯಾವತ್ತೂ ಇಲ್ಲ. ತಮಗೆ ಸರಿ ಒಳ್ಳೆ ಕೆಲಸ ಮಾಡಿದ್ದೀರಿ, ಚೆನ್ನಾಗಿ ಗಿಡ ನೆಟ್ಟಿದ್ದೀರಿ ಅಂದರೆ ತಮಗೊಂದು ತೃಪ್ತಿ ಮನೋಭಾವ ಇದೆ. ಆದರೆ ಇದಕ್ಕೆ ಪ್ರಶಸ್ತಿ ಅನ್ನುವಂತಹ ಗರಿ ಕೂಡ ಸಿಕ್ಕಿದೆ. ಸೊ ಈ ಪ್ರಶಸ್ತಿಗಳ ಬಗ್ಗೆ ಮಾತನಾಡೋದಾದ್ರೆ ಮೇಡಮ್, ಅದರಲ್ಲೂ ಒಂದು ಈ ಪತ್ರಿಕೆಗಳು, ಸಾಕಷ್ಟು ಪತ್ರಿಕೆಗಳು ಬಂತು. ಆದರೆ ಒಂದು ದಿವಸ ಬೆಂಗಳೂರು ಮಿರರ್ ಪೇಪರಲ್ಲಿ ಫ್ರಂಟ್ ಪೇಜ್ ಫುಲ್ಲು ನನ್ನ ಬಗ್ಗೆನೇ ಆರ್ಟಿಕಲ್ಲು, ಒಳಗಡೆ ಆರ್ಟಿಕಲ್ಲು ಇಡೀ ಬೆಂಗಳೂರಿಗೆ ಹೋಯಿತು. ಅದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದ್ದು. ಮತ್ತು ಸಾಲುಮರ ಸುರೇಶ್ ಅಂತ ಕೊಟ್ಟಿದ್ದು. ಮತ್ತು ಇದನ್ನು ಪ್ರಶಸ್ತಿಗಳು 2008ರಿಂದ ಶುರು ಆಯಿತು.
ದುಬೈ, ಹಾಂಗ್ಕಾಂಗ್, ಮಲೇಷ್ಯಾ, ಸಿಂಗಾಪುರು, ಶ್ರೀಲಂಕಾ ಇಲ್ಲೆಲ್ಲ ಕರೆದು ನನಗೆ ಸನ್ಮಾನ ಮಾಡಿ ಅವಾರ್ಡ್ ಕೊಟ್ಟರು. ಇಲ್ಲೂ ಬೆಂಗಳೂರಲ್ಲಿ ಬೇಕಾದಷ್ಟು. ಮೊನ್ನೆ ರಾಜ್ಯೋತ್ಸವದಲ್ಲಿ DRDO ಇಂದ ನನ್ನ ಕರೆಸಿದರು ಚೀಫ್ ಗೆಸ್ಟಾಗಿ. ಅಲ್ಲಿ ಹೋದಾಗ 12 ಗಂಟೆಯಿಂದ 5 ಗಂಟೆ ತನಕ ಕಾರ್ಯಕ್ರಮಗಳು. ಅವರ DRDO ಡೈರೆಕ್ಟರ್ ನನ್ನ ಬಿಡಲೇ ಇಲ್ಲ, ಜೊತೆಯಲ್ಲೇ ಕೂರಿಸ್ಕೊಂಡು ಹೋಗಿದ್ದ ಜಾಗದಲ್ಲೆಲ್ಲನೂ ಈ ಮನ್ ಕಿ ಬಾತ್ ಹಾಕ್ಬಿಡ್ತಾರೆ ಮೋದಿಯವ್ರದ್ದು. ಮೋದಿಯವರಿಗೆ ನಾವು ಏನು ಹೇಳಿದ್ರು ಸಾಲದು. ಒಬ್ಬ ವ್ಯಕ್ತಿ ಸಣ್ಣ ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರು ನೋಡಲ್ಲ, ನಮ್ಮನ್ನು ಗುರ್ತಿಸ್ಬಿಟ್ಟು ಈ ಥರ ಮನ್ ಕಿ ಬಾತಲ್ಲಿ ಬಂದಿದ್ದಕ್ಕೆ ಆ ಮನ್ ಕಿ ಬಾತ್ ಹಾಕ್ಬಿಟ್ಟು ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಹೋಗಿದ್ದ ಜಾಗದಲ್ಲೆಲ್ಲನೂ ಎಲ್ಲ ನಿಂತ್ಕೊಂಡು ಚಪ್ಪಾಳೆ ತಡ್ತಾರೆ. ಅದು ನೋಡಿದಾಗ ನಮಗೆ ಹಾಗೆ ಇದು ತುಂಬಿ ಬರುತ್ತೆ. ಸೊ ಮಾಡಿದ ಕೆಲಸಕ್ಕೂ ಸಾರ್ಥಕ ಅಂಥೇಳಿ ಈ ಮನ್ ಕಿ ಬಾತ್ ಬಂದಮೇಲಂತೂ ಇನ್ನೂ ಜಾಸ್ತಿ ಆಯಿತು. ಎಲ್ಲರೂ ಮನ್ ಕಿ ಬಾತ್ ಸುರೇಶ್ ಅಂತಾರೆ, ಪರಿಸರ ಸುರೇಶ್ ಅಂತಾರೆ, ಸಾಲುಮರ ಸುರೇಶ್ ಅಂತಾರೆ, ಕನ್ನಡ ಸುರೇಶ್ ಅಂತಾರೆ. ಸೊ ಅದಕ್ಕೆ ನನಗೆ ತುಂಬ ಈ ಜೀವನದಲ್ಲಿ ಒಂದು ಏನೋ ಮಾಡಿದ್ದಕ್ಕೆ ಸಾರ್ಥಕ ಅಂಥೇಳಿ ಸಾಕಷ್ಟು ಕಡೆ ಅವಾರ್ಡ್ಸು ಎಲ್ಲ ಬರುತ್ತೆ. ಈಗಲೂ ಕರಿತಾ ಇರ್ತಾರೆ, ಅಲ್ಲಿ ಇಲ್ಲಿ ಸನ್ಮಾನಗಳು ನಡೀತಾ ಇರುತ್ತೆ. ಓಕೆ, ಮುಂದೆ ಏನು ಮಾಡಬೇಕು ಅಂತ ಇದೆ ಸರ್? ಇಲ್ಲ ಇಂಥದ್ದು ಮಾಡಬೇಕು, ಇಷ್ಟೆಲ್ಲ ಆಯಾಮಗಳನ್ನು ನೋಡಿದ್ದೀರಿ, ಈ ರೀತಿ ಒಂದು ಹೊಸದಾಗಿ ಪ್ರಯೋಗ ಮಾಡಬೇಕು ಅಂತಿದ್ರೆ ಏನು ಮಾಡಬೇಕು? ಹೊಸದಾಗಿ ಪ್ರಯೋಗ ಅಂದರೆ ಹತ್ತಿರದಲ್ಲಿ ಅದನ್ನು ಗುಡ್ಡಗಳು ನೋಡ್ತಾ ಇದ್ದೀನಿ, ಗುಡ್ಡಗಳು. ಸೊ ಅಲ್ಲಿ ಬೋರ್ಡ್ ಆಗಿರುತ್ತೆ, ಆ ಗುಡ್ಡಗಳಿಗೆಲ್ಲ ಹಬ್ಬಿಸ್ಬೇಕು ಗಿಡಗಳು ಅಂತೇಳ್ಬಿಟ್ಟು. ಮತ್ತು ನಿಯರ್ ಬೈ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲನೂ ಗಿಡಗಳು ನೆಟ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಭಾಷೆ ಉಳಿಬೇಕು. ನಾನು ಪ್ರತಿಯೊಂದು ಜಾಗದಲ್ಲೂ ಹೋದರೆ, ಹೋಟೆಲ್ಗೆ ಹೋಗಲಿ, ಅಂಗಡಿಗಳಿಗೆ ಹೋಗಲಿ, ನಮ್ಮ ಬಡಾವಣೆಯಲ್ಲಿ ಈ ಉತ್ತರ ಭಾರತದವರು ಸುಮಾರಷ್ಟು ಬಟ್ಟೆ ಅಂಗಡಿಯಲ್ಲಿ ಇಟ್ಟಿದ್ದಾರೆ. ನಾನು ಹೋಗಿದ್ದ ಜಾಗದಲ್ಲಿ ಅಲ್ಲಾಗಲಿ ಹೋಟೆಲ್ಗಾಗಲಿ ಅದು ನೋಡಿದ ತಕ್ಷಣ ಎಲ್ಲಿ ಕನ್ನಡ ಅಂತೀನಿ. ಇನ್ಯಾರೋ ಅಡುಗೆ ಭಟ್ರು ಬಡಿಸೋವಾಗ ರೈಸ್ ಅಂತಾರೆ, ಇಲ್ಲಿ ಕರೆದು ಹೇಳ್ತೀನಿ, ನೀನು ಒಬ್ಬ 1000 ಜನಕ್ಕೆ ಬಡಿಸ್ತಾ ಹೋಗ್ತೀಯ, ನೀನು ರೈಸ್ ಅಂತಲೇ ಮಾಡ್ತೀನಿ, ಅನ್ನ ಅಂತ ಯಾಕೆ ಮಾತಾಡಬಾರ್ದು ಅಂತ ಹೇಳ್ತೀನಿ. ಅಂಗಡಿಗಳಿಗೆ ಹೋದಾಗ ಅವರು ಕವರಲ್ಲಿ ಕೊಡ್ತಾರೆ ಬ್ಯಾಗ್ಗಳು, 2 ಕಡೆ ಇಂಗ್ಲೀಷು. ನಾನು ಅಲ್ಲೇ ಸ್ಟ್ರೈಟಾಗಿ 2 ಕಡೆ ಇಂಗ್ಲೀಷು. ನಿಮ್ಮ ಇಲ್ಲಿ ಬಂದಿರೋದು ಜೀವನಕ್ಕೆ, ನಿಮ್ಮ ಊರಲ್ಲಿ ನೀವು ಈ ಥರ 2 ಕಡೆ ಇಂಗ್ಲೀಷ್ ಹಾಕ್ತೀರಾ, 2 ಕಡೆ ನಿಮ್ಮ ಭಾಷೆ ಹಾಕ್ತೀರಾ, ಯಾಕೆ ಹಾಕ್ಬಾರ್ದು ಅಂತೇಳಿ ಸಾಕಷ್ಟು 100 ಅಂಗಡಿಗಳಲ್ಲಿ ಈ ಥರ ಬದಲಾವಣೆ ಮಾಡಿದ್ದೀನಿ. ಅವರೆಲ್ಲ ನನ್ನ ಮತ್ತೆ ಕರೆದು, ನಮ್ಮ ಅಂಗಡಿ ಬೋರ್ಡ್ ಕೂಡ ನೋಡಿ ಸರ್, 60-40 ಅಂತ. ಈಗಲ್ಲ 5-6 ವರ್ಷಕ್ಕೆ ಬಂದೇನೆ, ಈಗೆಲ್ಲ ರೂಲ್ ಆಗ್ತಾಯಿದೆ 60-40 ಅಂತೇಳಿ ಕನ್ನಡದಲ್ಲೇ ಅವರು ದೊಡ್ಡ ದೊಡ್ಡ ಅಕ್ಷರಗಳು ಹಾಕಿ, ಈ ಬ್ಯಾಗ್ ಮೇಲೆ ಈಗ ಕನ್ನಡ ಇಂಗ್ಲೀಷ್ ಹಾಕಿ ಹೋಟೆಲ್ಗಳಿಗೆ ಹೋದ್ರು, ಜ್ಯೂಸ್ ಅಂಗಡಿಗೆ ಹೋದ್ರು ಕೂಡ ಏನು ರೀ ಕನ್ನಡದವರಾಗಿ ನಮ್ಮ ಭಾಷೆ ಉಳಿಬೇಕು ರೀ, ನಾವೇ ಕನ್ನಡ ಉಳಿಸಿ ಬೆಳೆಸಿಲ್ಲ ಅಂದರೆ ಇನ್ಯಾರು ಬೆಳೆಸ್ತಾರೆ ರೀ? ಬೇರೆ ರಾಜ್ಯಕ್ಕೆ ಹೋದ್ರೆ ಮಾಡ್ತಾರಾ? ಅವ್ರು ಬರ್ತಾರೆ ಹಿಂದಿಯಲ್ಲಿ ಮಾತಾಡೋ, ಅವ್ರು ಬರ್ತಾರೆ ತಮಿಳಲ್ಲಿ ಎಲ್ಲ ಬೇಕು ನಮ್ಮ ಭಾಷೆಗಳು. ಆದರೆ ನಮ್ಮ ಭಾಷೆ ಉಳಿಬೇಕು, ಬೆಳಿಬೇಕು ಅಂದರೆ ಪ್ರಾಚೀನ ಕವಿಗಳಿಂದ ಹಿಡಿದು ಈಗಿನ ಕವಿಗಳವರೆಗೂ ಮಾಧ್ಯಮಗಳಿಂದ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಎಂತೆಂಥ ಆ್ಯಕ್ಟಿಂಗ್ ಮಾಡ್ತಾರೆ, ಎಂತೆಂಥ ಸಿನಿಮಾಗಳು, ಅವ್ರ ಭಾವನೆಗಳು, ನಾವು ಭಾವುಕರಾಗ್ಬಿಡ್ತೀವಿ. ಆ ಥರದ್ದೆಲ್ಲ ಅವರೆಲ್ಲ ಸ್ಫೂರ್ತಿ ನಮಗೆ, ಕವಿಗಳು ಸ್ಫೂರ್ತಿ ನಮಗೆ. ಇದೆಲ್ಲ ನಾವು ಮಾಡ್ತಾ ನಾವು ಕೂಡ ಅದನ್ನು ನಾವು ಮಾಡೋದೇನಿಲ್ಲ, ನಾವೇನು ಕವಿಗಳಾಗಬೇಕಾಗಿಲ್ಲ. ಅದನ್ನು ಕನ್ನಡ ಎಲ್ಲೋದ್ರೂ ಕನ್ನಡ ಬಳಸಬೇಕು, ಕನ್ನಡ ಉಳಿಸ್ಬೇಕು. ಮನೆ ಮುಂದೆ ಕನ್ನಡ ನಾವು ಪಾಲ್ಕ ಮನೆಯಲ್ಲಿ ಅಡುಗೆ ಮನೆಯಿಂದ ಹಿಡಿದು ಹೊರಗಡೆ ಬರೋರ್ಗು, ಹೊರಗಡೆ ಬಂದು ಕೂಡ ಬೇರೆ ಬೇರೆ ಜನಗಳಿಗೂ ನಾವು ಕನ್ನಡದಲ್ಲೇ ಮಾತಾಡೋದು ಕಲಿಬೇಕು. ಅವರು ಕಲ್ತ್ಕೊಳ್ತಾರೆ. ನಮ್ಮ ಹತ್ರ ಕೆಲಸಗಾರ ಇದ್ದಾರೆ, ರಾಜಸ್ಥಾನದಲ್ಲೆಲ್ಲ ಬಂದಿರ್ತಾರೆ. ಅವರು ಏನು ರೀ ನಿಮ್ಮ ಕನ್ನಡ ಬರಲ್ವ ಅಂದರೆ ಸ್ವಲ್ಪ ನಮ್ಮಿಂದ ಸ್ವಲ್ಪ, ಇರೋದ್ರಿಂದ ಸ್ವಲ್ಪ, ಅವರಿಂದ ಸ್ವಲ್ಪ ಆಗುತ್ತೆ. ನೀವು ಅಲ್ಲಿಂದ ಬಂದಿದ್ದೀರಾ, ಹೊಟ್ಟೆಪಾಡಿಗೆ ಬಂದಿದ್ದೀರಾ, ನೀವು ನಮ್ಮ ಭಾಷೆ ಉಳಿಸಿಲ್ಲ ಅಂದರೆ ಹೆಂಗಾಗುತ್ತೆ ಅಂಥೇಳಿ ನಮ್ಮ ಕೆಲಸ ಹತ್ರ ಕೂಡ ಹಿಂದಿಯವರೆಲ್ಲ ಕನ್ನಡದವ್ರು ಮಾಡಿಬಿಟ್ಟಿದ್ವಿ, ತಮಿಳವರೆಲ್ಲ ಕನ್ನಡವ್ರು ಮಾಡಿದ್ವಿ. ನಮ್ಗೆ ಆ ಭಾಷೆ ಮೇಲೆ ಇದೇನು ದ್ವೇಷ ಇಲ್ಲ, ಆ ಭಾಷೆ ನಮ್ಮ ಸೋದರ ಭಾಷೆಗಳೇ. ಬಟ್ ನಮ್ಮ ಭಾಷೆ ನಾವು ಹೋಗ್ಬಿಟ್ರೆ ಇನ್ನೇನು ನಾವೇನು ಮಾಡೋದಿದೆ? ಹಾಗಾಗಿ ಈಗ ಜನ ಬರ್ತಾ ಇರೋದು ನೋಡಿದ್ರೆ ಸಾಗರೋಪಾದಿಯಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಮುಂದಕ್ಕೆ ಏನಾಗೋದು ಗೊತ್ತಿಲ್ಲ. ನಮ್ಮ ಭಾಷೆ ಅಂತೂ ಯಾವತ್ತೂ ಅಳಿಯಲ್ಲ. ಅದಕ್ಕೆ ನಾವೆಲ್ಲನೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಕನ್ನಡ ಉಳಿಬೇಕು ಅಂತಲೇ ನಾವು ಓಡಾಡಬೇಕಾಗಿ ಹೊರತು ಸುಮ್ಮನೆ ಬೇಕಾಬಿಟ್ಟಿ ಮಾಡ್ಕೊಂಡು ನಮ್ಮ ಭಾಷೆ ಬೆಳೆಸ್ಕೊಬೋದು. ಪ್ರತಿಯೊಂದು ಜಾಗದಲ್ಲೂ ಒಂದು ನನ್ನ ಮದುವೆಗೆ ಹೋದರೂ ಕೂಡ ಆ ಪ್ರೆಸೆಂಟೇಷನ್ ಕವರ್ ಆಗಲಿ, ಮತ್ತು ನಮ್ಗೆ ತಾಂಬೂಲ ಕೊಡ್ತಾರಲ್ಲ 2 ಕಡೆ ಇಂಗ್ಲೀಷ್ ಇರುತ್ತೆ. ಏನು ರೀ ಕಳ್ಕೊತೀರಾ? ಅದೇ ದುಡ್ಡು ಕೊಡ್ತೀರಾ, ಒಂದು ಕಡೆ ಕನ್ನಡ ಹಾಕಿ ಅಂಥೇಳಿ ಆ ಅಡುಗೆ ಭಟ್ರಿಗೂ ಹೇಳ್ತೀನಿ, ಆ ಓನರ್ಗಳು ಪರಿಚಯ ಇರ್ತಾರೆ ಅವ್ರಿಗೆ ಹೇಳ್ಬಿಡ್ತೀನಿ, ಎಲ್ಲ ಮಾಡಿ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಹೋಗಿದ್ದ ಜಾಗದೆಲ್ಲ ಸ್ವಲ್ಪ ಪರಿಸರ, ಭಾಷೆ, ಇದ್ರ ಬಗ್ಗೆ ಎಲ್ಲ. ನಾನು ಇದರನ್ನು ಗಮನಿಸಿದ್ದೀನಿ ಸರ್. ನಮ್ಮಲ್ಲಿ ಒಂದು ಧೋರಣೆ ಇದೆ, ನೀವು ಒಂದು ನಾಯಿ ಮರಿ ಸಾಕಿರಿ, ಅದಕ್ಕೆ ಕನ್ನಡ ಹೆಸರಿಟ್ರೆ ಏನು ಹೆಸರು ಹೀಗಿದೆ ಅಂತಾರೆ. ಅದೇ ಬೇರೆ ಸ್ವಲ್ಪ ಬ್ರೌನಿ, ಬ್ರೂನೋ ಥರ ಇಂಗ್ಲೀಷ್ ಹೆಸರಿಟ್ರೆ ಇದು ಸರಿಯಾಗಿದೆ ಹೆಸರು ಅಂತ ಹೇಳ್ತಾರೆ. ಅಂದ್ರೆ ನಮ್ಮವರೇ ನಮ್ಮನ್ನ ನಿರ್ಲಕ್ಷಿಸುವ ಒಂದು ಮನೋಭಾವ ಇದೆ. ಖಂಡಿತ ಹೌದು. ನಾನು ಇತ್ತೀಚೆಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಾ ಇದ್ದೆ, ಯಾವುದೋ ಕನ್ನಡ ಸಿನಿಮಾದೊಂದು ವಿವಾದ ಆಗ್ಬೇಕಾದ್ರೆ ಕನ್ನಡ ಸಿನಿಮಾವನ್ನೇ ಮಾಡಿ ಕನ್ನಡದಲ್ಲೇ ಸ್ಕ್ರೀನ್ ಇಲ್ಲ, ಬೇರೆ ಭಾಷೆಗೆ ಡಬ್ ಮಾಡಿರೋ ಸ್ಕ್ರೀನ್ಸ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಂತಹ ಧೋರಣೆ ಇರೋವರೆಗೂ ತಾವು ಒಂದು ಪರಂಪರೆ ನೋಡ್ಕೊ ಬಂದಿದ್ರಿ, ಕನ್ನಡ ಸಿನಿಮಾಗಳನ್ನು ಆರಾಧಿಸ್ತಿದ್ದ ಕಾಲದಿಂದ ಇವತ್ತಿಗೆ ಎಷ್ಟು ಬದಲಾಗಿದೆ ಅಂತ. ಆ ಬಗ್ಗೆ ಕೂಡ ಬೇಸರ ಇದೆ ತಮಗೆ? ತುಂಬ ಬೇಸರ ಇದೆ ಮೇಡಮ್. ಈಗೇನಾಗಿದೆ, ನಮ್ಮ ಭಾಷೆ, ನಮ್ಮ ಚಿತ್ರ ನೋಡೋದು ಬಿಡ್ತಾರೆ,
ಜನ ಈ OTT ಇರ್ಬೋದು, ಫಿಲಮ್ ಇರ್ಬೋದು, ಒಂದು ಶೋಕಿಯಾಗಿದೆ. ಅವರಿಗೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಕಡಿಮೆ ಆಗ್ತಾಯಿದೆ. ಅದು ತಪ್ಪು ಅಂತ ನಾನು ಅಂತೀನಿ. ಪ್ರತಿಯೊಬ್ಬರೂ ನಮ್ಮ ಭಾಷೆ ಉಳಿಸ್ಲಿಕ್ಕೆ ಡ್ರಾಮಾ ಮಾಡ್ತಾರೆ, ನಾಟಕಗಳು ಅಥವಾ ಬುಕ್ಗಳಾಗಲಿ, ಪುಸ್ತಕಗಳು, ಕನ್ನಡದ ಪುಸ್ತಕಗಳು ಖರೀದಿ ಮಾಡುವ ದಿನಕ್ಕೊಂದು ಕನ್ನಡ ದಿನಪತ್ರಿಕೆ, ಅದಕ್ಕೆ ಕೇವಲ 100, 125, 150 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ ಅಷ್ಟು ದುಡ್ಡು. ಪ್ರತಿಯೊಬ್ಬರು ಕನ್ನಡ ದಿನಪತ್ರಿಕೆ ತರಿಸ್ಬೇಕು. ಒಂದಷ್ಟು ಓದಿ. ನೀವು ಓದೋದ್ರಿಂದ ನಿಮ್ಮ ಮಕ್ಕಳು ಕೂಡ ಮುಂದಕ್ಕೆ ಆ ಪರಂಪರೆನ ಬೆಳೆಸ್ಕೊಂಡು ಹೋಗ್ತಾರೆ. ನೀವೇ ನಾನು ಈಗ ಇಲ್ಲಲ್ಲ, ನಾನು ತಮಿಳ್ನಾಡಿಗೆ ಹೋಗ್ತೀನಿ, ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗ್ತೀನಿ, ಆಂಧ್ರಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅಲ್ಲಿ ಕನ್ನಡ ಪುಸ್ತಕ ನೋಡ್ತೀನಿ, ಎಲ್ಲ ಮಾರಾಟ ಮಾಡ್ತಾರೆ ದೇವಸ್ಥಾನದಲ್ಲಿ, ನಾನು ಕನ್ನಡದ ಆಯ್ಕೆ ಮಾಡ್ಕೊತಾ ಇರ್ತೆ. ಈ ನೀವು ಓದೋದೇ ಕಡಿಮೆ ಆಗುತ್ತಲ್ಲ ರೀ, ಇದೆಲ್ಲ ಎತ್ಕೊಂಡು ಹೋಗ್ತಾ ಅಂತ ನಮ್ಮ ಹೆಂಡತಿ ಕೇಳ್ತಾಳೆ. ಕನ್ನಡ ನಾವು ಒಂದು ಕೊಂಡ್ಕೊಂಡ್ರೆ ಅವ್ನು ಮತ್ತೊಂದು ತಂದಿಡ್ತಾನೆ, ಯಾರು ತೊಗೊಂಡಿದ್ದಾರೆ ಅವ್ನು ಮತ್ತೆ ಅವ್ನು ಪರ್ಚೇಸ್ ಮಾಡೋದೇ ಇಲ್ಲ. ಹಾಗೆ ಬೇರೆಯವರು ಕೂಡ ತೊಗೊಂಡು ಅದನ್ನು ಓದ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಓದೋಣ, ಮಿಕ್ಕ ಪಕ್ಕ ಅದಕ್ಕೆ ಅವ್ರಿಗೂ ಕೂಡ ಕನ್ನಡ ಸೇಲ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನಾವು ಎಲ್ಲೆಲ್ಲಿ ಹೋದ್ರೂ ನಮ್ಮ ಭಾಷೆ ಉಳಿಯೋಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಪಡಬೇಕು. ಪರಿಸರ ಕೂಡ ಅಷ್ಟೇ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಉಳಿಸ್ಬೇಕು. ಮತ್ತು ಈಗ ಬೆಂಗಳೂರಲ್ಲಿ ಸುಮಾರು 1000 ಕೆರೆಗಳಿತ್ತು ಮೊದಲಿಗೆ, ಇವತ್ತು 100ಗಳು ಇಲ್ಲ, ಅದಕ್ಕಿಂತ ಕಡಿಮೆ ಆಗ್ಬಿಟ್ಟಿದೆ. ಈ ಥರ ಎಲ್ಲ ಹೋಗ್ತಾ ಇದ್ರೆ ಪರಿಸರ ಉಳಿಯೋದಾದ್ರೆ ಹೇಗೆ? ಹಾಗಾಗಿ ಪ್ರತಿಯೊಬ್ಬರೂ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಇದೆ, ಪ್ರತಿಯೊಬ್ಬರು ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ನಮಗೆ ಗೊತ್ತಿಲ್ಲದಂಗೆ ಅದು ಭೂಮಿಯಲ್ಲಿ ಹಿಂಗ್ತಾ ಇರುತ್ತೆ. ಅದು ಒಂದು ಪರಿಸರ ಸೇವೆ ಅಂತ ಅಂದ್ಕೊಬೇಕು. ಮಳೆ ನೀರು ಕೊಯ್ಲಾಗಲಿ ಅಥವಾ ನಮ್ಮ ಗಿಡ ಮರ ನೆಡೋದಾಗಲಿ. ಮತ್ತು ಪ್ಲಾಸ್ಟಿಕ್ ಬಳಕೆ, ನಾನು ಅಂಗಡಿಗೆ ಹೋಗ್ತೀನಿ, ನಾನು ಬ್ಯಾಗ್ ಇಟ್ಕೊಂಡೇ ಹೋಗ್ತೀನಿ, ಕೈ ಚೀಲ ಒಂದಿರುತ್ತೆ. ನನಗೆ ಕೆಲವರೆಲ್ಲ ಅಂಗಡಿಗೆ ಹೋದರೆ ಸಾಕು, ಸರ್ ಚೀಲ ತಂದಿದ್ದೀರಾ ಅಂತ ನಾನು ರೇಗಿಸ್ತಾರೆ. ನನಗೊಬ್ಬನಿಗೆ ಹೇಳೋದಲ್ಲ, ಮಿಕ್ಕಿದವ್ರಿಗೆ ಹೇಳಬೇಕು, ಬಂದವ್ರಿಗೆ ಹೇಳಬೇಕು. ಹಣ್ಣಿನ ಅಂಗಡಿ ಯಾರು ಅಷ್ಟೇ ಗಾಡಿ ಮೇಲೆ ಇಟ್ಟಿರ್ತಾರೆ, ಅವ್ರು ಬರೀ ಬಂದವ್ರ ಮಾತಾಡ್ತಾರೆ. ನೀನು ನೋಡು, ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಲ್ಲಿ ಒಂದು ಕನ್ನಡ ಮತ್ತು ಇಂಗ್ಲೀಷು, ಆ್ಯಪಲ್ಲು, ಸೇಬು, ಇದೆಲ್ಲ ನೀವು ಬರವಣಿಗೆ ಮಾಡಿದಾಗ ನೋಡೋರನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರು ನೋಡ್ತಾರೆ ಬಿಡ್ತಾರೆ. ನಾನು ಕೆಲವ್ರಿಗಂತ ಅಂಗಡಿಯವರು ಹೇಳ್ಬಿಡ್ತೀನಿ, ನೀವು ಕನ್ನಡದವರಾಗಿ ಕನ್ನಡ ಇಲ್ಲ ಇಂಗ್ಲೀಷ್ ಮಾತ್ರ ಹಾಕ್ತೀರಾ, ಕನ್ನಡ ಹಾಕಿದ್ರೆ ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಾ, ಬೈತಾರಾ? ಇಲ್ಲ ಸರ್ ಆಗಿಲ್ಲ. ಮತ್ತೆ ಯಾಕೆ ಮಾಡಲ್ಲ? ನಾನು ಸಾಕಷ್ಟು ಹೇಳಿದ್ನಲ್ಲ, ಈಗ ಉತ್ತರ ಭಾರತದಲ್ಲಿ ಬದಲಾವಣೆ ಮಾಡಿದೆ. ನಮ್ಮ ಕನ್ನಡದವರೇ ಸುಮಾರು ಜನ ಇದ್ದಾರೆ, ವೆರಿ ಆರೋಗ್ಯಂಟ್. ಒಂದು ಹೋಟೆಲ್ ಅವ್ರಿಗೆ 10 ಸತಿ ಹೇಳಿದ್ದೀನಿ, ಇನ್ನೂ ಚೇಂಜ್ ಮಾಡಿಲ್ಲ. ಅವ್ರು ಏನಾದ್ರು ಒಂದು ಕತೆ ಕಾರಣ ಹೇಳೋದು, ಏನಿದೆ ಅದನ್ನು ನಮ್ಮ ಭಾಷೆನೇ ಇದು ಬಿಟ್ಟರೆ. ಅವರೆಲ್ಲ ಶಿರ್ಸಿ ಕಡೆಯವರು, ಅವರು ಕೂಡ ಈ ಥರ ಮಾಡಿಬಿಟ್ರೆ ಹೆಂಗಾಗುತ್ತೆ? ಅದಕ್ಕೆ ಅವ್ರ ಭಾವನೆಗಳು ಮೊದಲು ಜನಗಳಿಗೆ ಬದಲಾಗಬೇಕು, ಮನಸ್ಥಿತಿ ಬದಲಾಗಬೇಕು. ಬಹಳ ಒಂದು ಖುಷಿ ಆಗುತ್ತೆ ಸರ್. ಈ ರೀತಿ ಧೋರಣೆ ಇದ್ದರೆ ನಾವು ಹೇಳ್ತೀವಲ್ಲ, ನಾವು ಆರಂಭ ಮಾಡಿದ್ರೆ ಬೇರೆಯವ್ರ ಜೊತೆಗೆ ಕೂಡ್ತಾರೆ ಅಂತ ಹೇಳ್ಬಿಟ್ಟು, ಈ ಧೋರಣೆ ಎಲ್ಲ ಸಾಮಾನ್ಯ ಜನರಿಗೆ ಬರಬೇಕು. ತಮಗೂ ದೂರದರ್ಶನಕ್ಕೂ ಆಕಾಶವಾಣಿಗೂ ಒಂದು ನಂಟಿದೆ. ದೂರದರ್ಶನದ ಈ ಒಂದು ಪ್ಲೇ ಗ್ರೌಂಡಲ್ಲಿ ಆಡಿದ್ರಿ, ಇವತ್ತು ಇದೇ ಸ್ಟುಡಿಯೋದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ರಿ, ಆಕಾಶವಾಣಿಯಲ್ಲಿ ಕೂಡ ಒಂದು ಸಂದರ್ಶನ ನೀಡಿದ್ರಿ. ಸೊ ತಾವು ಕೇಳ್ತಿದ್ದ ಆಕಾಶವಾಣಿ ದಿನಗಳಿಂದ ತಾವು ಮಾತನಾಡಿದ ದಿನ 2017ರಲ್ಲಿ ತಮ್ಮ ಬಸ್ ಸ್ಟ್ಯಾಂಡ್ ಲಾಂಚ್ ಆದಂತಹ ದಿನದಲ್ಲಿ ಎಷ್ಟು ಹರ್ಷ ಅನ್ನಿಸ್ತು ಸರ್? ಅವ್ರು ನನಗೆ ಸಂದರ್ಶನಕ್ಕೆ ಬನ್ನಿ ಅಂದಾಗ ನನಗೆ ಆಶ್ಚರ್ಯ ಆಗೋಯ್ತು. ಇದಕ್ಕೆಲ್ಲ ಒಂದು ಸಾಧನೆ ಅಂತಾರ? ನಮಗೆ ಏನು ದೊಡ್ಡ ದೊಡ್ಡ ಕವಿಗಳು ಅಂತಿದ್ರು ಸಾಧನೆ, ಸಿನಿಮಾ ನಟರೆಲ್ಲ ಓಕೆ, ಆದರೆ ಇದಕ್ಕೆಲ್ಲ ಸಾಧನೆ ಅಂತಾರೆ ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಅವತ್ತು ಹೋದಾಗ ಆ 1 ಗಂಟೆ ಇದೆಯಲ್ಲ ಆ ಕಾರ್ಯಕ್ರಮ, ನಾವು ಮೊದಲನೇ ಸರ್ತಿ ಹೋಗ್ತಾ ಇರೋದು, ನಮಗೇನು ಗೊತ್ತಿರಲಿಲ್ಲ ಆಕಾಶವಾಣಿ ಎಲ್ಲ. 1 ಗಂಟೆ ಹೋದಾಗ ಅವರು ಆರಾಮಾಗಿ ಮಾತಾಡಿ, ಏನು ತೊಂದರೆ ಇಲ್ಲ, ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ನೀವು ಇಷ್ಟೆಲ್ಲ ಮಾಡಿದವ್ರಿಗೆ ನಿಮಗೆ ನಾಲೆಜ್ ಇರುತ್ತೆ, ಆದರೆ ನಿಮಗೆ ಮೊದಲನೇ ಸರ್ತಿ ಬರ್ತದೆ ಭಯ ಆಗುತ್ತೆ ಅಂತೇಳಿ. ಸರಿ, ಅದನ್ನು 1 ಗಂಟೆ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು. ಅದನ್ನು ಕೇಳಿದವರೆಲ್ಲ ಇವ್ರ ಮೊಬೈಲ್ ನಂಬರ್ ಬೇರೆ ಕೊಟ್ಬಿಟ್ರು. 1 ವಾರ ಬರ್ತಾನೆ ಇತ್ತು. ಹೊರಗಡೆ ಹೋದ ತಕ್ಷಣವೇ, ಆಕಾಶವಾಣಿಯಿಂದ ಆಚೆ ಬಂದ ತಕ್ಷಣವೇ ನಮ್ಮ ಸಂಬಂಧಿಗೆ ಸಾಕಷ್ಟು ಜನ ಫೋನ್ ಮಾಡಿದ್ರು, ಎಂಥ ಅದ್ಭುತವಾದ ಕಾರ್ಯಕ್ರಮ, ಇಂಥ ಜಾಗ ಕರೆದು ನಿಮ್ಮನ್ನು ಗೌರವ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಸಾಧಕರೇ ಅಂತೇಳಿ ಭಾಳ ಸಂತೋಷಪಟ್ಟರು. ಅದಾಗಲಿ ಟಿ ವಿ ಚಾನಲ್ ಆಗಲಿ, ಕೆಲವೊಂದು ನಂಬರ್ ಇದ್ದರೆ ಸಾಕು, ಮತ್ತು ಪೇಪರ್ಲಿ ಬಂದಿರುತ್ತಲ್ಲ, ಆ ಪೇಪರ್ ನೋಡ್ಬಿಟ್ಟು ಅಲ್ಲೆಲ್ಲ ಬಂದು ನಡಿ ಅಂತಾರೆ, ಬಸವನಗುಡಿ ಇಲ್ಲೆಲ್ಲನೂ. ನಾನು ಹೇಳಿದೆ ಅಲ್ಲೆಲ್ಲ ಬಂದು ನಡೋಕ್ಕಾಗಲ್ಲ, ನೆಟ್ ಬಿಟ್ಟು ಸುಮ್ಮನೆ ನಾಮಕಾವಸ್ಥೆ ಮಾಡೋಕ್ಕಿಲ್ಲ, ನಾವು ಇಲ್ಲಿ ಬನ್ನಿ ಏನು ಬೇಕಾದ್ರೂ ಮಾಡೋಣ. ದೂರದಲ್ಲೆಲ್ಲ ಹೋಗಿ ನಾವು ಮಾಡಿದ್ಮೇಲೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕೆ ಹೊರತು ಹೆಸರಿಗೋಸ್ಕರ ಮಾಡಿಬಿಟ್ಟು ಫೋಟೋ ಹಾಕ್ಸ್ಕೊಳೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಇದುವರೆಗೂ ನಮ್ಮ ಸಹಕಾರದಲ್ಲಿ ಕೂಡ ಒಂದು ಬ್ಯಾನರು, ಒಂದು ಫೋಟೋ ನಾನು ಎಲ್ಲೂ ಹಾಕಲಿಲ್ಲ. ನಾನು ಅದ್ರ ಬಗ್ಗೆ ಯಾರತ್ತೂ ಹೊಗಳ್ಕೊಳಕ್ಕೂ ಹೋಗಲ್ಲ. ನಮ್ಮ ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ನಮ್ಮ ಬಗ್ಗೆ ದೊಡ್ಡ ಒಂದು ಹೆಸರಿದೆ. ಸಹಕಾರದಲ್ಲಿ ಒಂದು ಗಣಪತಿ ಗುಡಿ ಇದೆ, ತುಂಬ ಅದ್ಭುತ. ಬೆಂಗಳೂರು ಉತ್ತರ ಭಾಗಕ್ಕೆ ತುಂಬ ದೊಡ್ಡ ದೇವಾಲಯ ಅದು. ಅದು ನನಗೊಂದು ಅವಕಾಶ ಸಿಕ್ತು. ಅವರೆಲ್ಲ ನನ್ನ ಕರೆದ್ರು, ನಾನು ನಿಂತಲ್ಲಿ ಕಟ್ಸ್ಕೊಡೋದು ಒಂದು ಹೆಮ್ಮೆ. ಒಂದು ವೆಂಕಟರಮಣ ಗುಡಿ ಕಟ್ಟಿದ್ದೀವಿ, ಒಂದು ಕೋದಂಡರಾಮ ಗುಡಿ ಕಟ್ಟಿದ್ದೀನಿ. ಎಲ್ಲ ದೇವ್ರ ಸೇವೆ ಅನ್ಕೊತೀವಿ ನಾವು. ಪರಿಸರ, ಭಾಷೆ, ಸಂಸ್ಕೃತಿ, ದೇವಾಲಯ ಎಲ್ಲ ದೇವ್ರ ಸೇವೆನೇ. ಹಾಗಾಗಿ ನನಗೆ ಒಂದು ಖುಷಿ ಅನಿಸುತ್ತೆ ಜೀವನದಲ್ಲಿ, ಹೆಮ್ಮೆ ಅಂತ ಮನಸ್ಸಲ್ಲಿ ಅನಿಸುತ್ತೆ. ನಾವು ತೋರ್ಪಡ್ಕೋಬೇಕಾದ ಎಲ್ಲ ಕರೆದು ಮನ್ ಕಿ ಬಾತ್ ಬಂದಮೇಲಂತೂ
ದೊಡ್ಡ ಹೆಸರಾಯಿತು. ಈವನ್ ನಾವು ಅದು ನಿರಂತರ ಬಿಡಿ ಜೀವನದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿಯವರು ಇಷ್ಟೆಲ್ಲ ನಮ್ಮಂಥವ್ರನ್ನ ಗುರುತಿಸಿ ಮಾಡಿರೋದಕ್ಕೆ ನಮಗೊಂದು ದೊಡ್ಡ ಹೆಸರಾಯಿತು. ಓಕೆ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹೇಗೆ ಅನಿಸ್ತು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಮೇಡಮ್, ಈ ಕಾರ್ಯಕ್ರಮಕ್ಕೆ ನಮ್ಮಂಥವ್ರನ್ನೆಲ್ಲ ನೀವು ಹುಡುಕಿ ಮಾಡಿ ಕರೆದು ನಮ್ಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸಿರಲ್ಲ, ಇದಕ್ಕಿಂತ ಅದ್ಭುತ ವಿಷಯ ನಾವು ಏನಂತ ಹೇಳೋಣ. ನಿಜವಾಗ್ಲೂ ಈ ನಮ್ಮ ಚಾನೆಲ್ಗೆ, ನಿಮಗೆ, ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಎಲ್ರಿಗೂ ನಾನು ಚಿರಋಣಿ ಅಂತ ಹೇಳ್ತೀನಿ. ನಾವೆಲ್ಲೋ ಇರ್ತೀವಿ, ನಮ್ಮಂಥವ್ರು ಕರೆದು ನೀವು ಮಾಡ್ತಿರಲ್ಲ, ಬೇರೆಯವ್ರು ಪರಿಚಯ ಮಾಡಿಸಿರಲ್ಲ, ಆಮೇಲೆ ಬೇರೆಯವ್ರು ಕೂಡ ಪ್ರೇರಣೆ ಆಗುತ್ತಲ್ಲ, ಅದು ತುಂಬ ಸಂತೋಷ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಬದುಕು, ಸೇವೆ, ಪರಿಸರ ಸೇವೆ ಹೀಗೆ ಮುಂದುವರಲಿ ಅಂತ ಆಶಿಸ್ತೀವಿ. ಧನ್ಯವಾದಗಳು. ಧನ್ಯವಾದ.